ಕೀರ್ತನೆಗಳು 62ನೇ ಕೀರ್ತನೆ 5ನೇ ಚರಣ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆಮೆನ್, ಹಲ್ಲೆಲೂಯಾ. ದಾವೀದನು ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು. ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆಮೆನ್, ಹಲ್ಲೆಲೂಯಾ. ದಾವೀದ ಜೀವನದಲ್ಲಿ ದೇವರ ಕಾರ್ಯಗಳು ಆಲಸ್ಯ ಆಗದು. ದೇವರು ದಾವೀದಿಗೆ ಒಂದು ವಾಗ್ದಾನ ಮಾಡೋಣ, ನಾನು ನಿನ್ನನ್ನು ಸಿಂಹಾಸನ ಮೇಲೆ ನಾನು ಕುಂದಿರಿಸ್ತೀನಿ ಅಂತ ಹೇಳಿ ಸಾಮ್ಯವನ್ನು ಕಲಿಸಿ ದಾವೀದನ ದೇವರು ಅಭಿಷೇಕಿಸಿ ಆದ್ಮೇಲೆ ಕೂಡ ದಾವೀದಿಗೆ ಭಯಂಕರವಾದ ಶ್ರಮ ಮಧ್ಯದಲ್ಲಿ ದಾವೀದನು ಹೋಗ್ತಾ ಇದ್ದಾನೆ. ಹೆಂಗಿರ್ತದೆ ಹೇಳು? ದೇವರು ನಮಗೆ ಅನೇಕ ವಾಗ್ದಾನಗಳು ಮಾಡಿದಾಗ ಆ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರಿಲ್ಲ ಅಂದ್ರೆ ನಮ್ಗೆ ಏನ್ ಅನಿಸುತ್ತೆ ಹೇಳು? ಅರೆ, ಪ್ರಾರ್ಥನೆ ಮಾಡ್ತಾ ಇದೀವಿ, ಪ್ರಾರ್ಥನೆಯಲ್ಲಿ ಇದೀವಿ, ನನ್ನ ಜೀವನದಲ್ಲಿ ದೇವರು ಮೇಲು ಮಾಡ್ತಾನ ಅಂತೇಳಿ ನಾನು ಎದುರು ನೋಡ್ತಿರೋಂಥ ಸಂದರ್ಭದಲ್ಲಿ ಕೂಡ ನನಗೆಲ್ಲವೂ ದೇವ್ರ ಮೇಲೆ ನಾನು ಎಲ್ಲಿ ನನ್ನ ಜೀವನದಲ್ಲಿ ನಾನು ನೋಡಕ್ ಆಗ್ತಿಲ್ಲ. ಇನ್ನ ಅದೇ ಶ್ರಮಗಳು, ಇನ್ನ ಅದೇ ಕಷ್ಟಗಳು, ಇನ್ನ ಅದೇ ಬಾಧೆಗಳು, ಆ ಒಂದು ಶ್ರಮವದ್ದದಲ್ಲೇ ನಾನು ನಡೀತಿದ್ದೀನಲ್ಲ. ದೇವ್ರ ವಾಗ್ದಾನ ನನ್ನ ಜೀವನದಲ್ಲಿ ಯಾವಾಗ ನೆರವೇರ್ತದೆ? ದೇವ್ರು ಹೇಳಿರೋ ಮೇಲೆ ನನ್ನ ಜೀವನದಲ್ಲಿ ನಾನು ಯಾವಾಗ ನೋಡ್ತೀನಿ ಅನ್ನೋ ಮನಸ್ಸು ನಮ್ಮಲ್ಲಿ ಬರ್ತದೆ. ಅದೇ ಮನಸ್ಸು ಕೂಡ ದಾವೀದನಿಗೆ ಬಂದತೆ. ದೇವ್ರು ನಾನು ಅಭಿಷೇಕಿಸನಲ್ಲ, ದೇವ್ರು ನನಗೆ ಸಿಂಹಾಸನ ಎಕ್ಕಿಸ್ರಿ, ನೀನು ರಾಜನಾಗಿ ಮಾಡ್ತೀನಿ, ಪಟ್ಟಾಭಿಷೇಕ ಮಾಡ್ಯಾನಲ್ಲ. ಮತ್ತೆ ನನ್ನ ಜೀವನದಲ್ಲಿ ಎದಕ್ಕೆ ಈ ಶ್ರಮಗಳು? ಎದಕ್ಕೆ ದೇವರು ಈ ಶ್ರಮವನ್ನು ದೇವ್ರ ನಡೆಸ್ತಾನೆ? ಎದಕ್ಕೆ ನನ್ನ ಜೀವನದಲ್ಲಿ ಆಲಸ್ಯ ಆಗತ್ತೆ? ದೇವ್ರ ವಾಗ್ದಾನ ಎದಕ್ಕೆ ಆಲಸ್ಯ ಆಗತ್ತೆ ಅನ್ನೋ ಮಾತು, ಆ ಒಂದು ಆಲೋಚನೆ ದಾವೀದ ಹತ್ರ ಬಂದಾಗ ದಾವೀದ ಹೇಳ್ತಾನ, ತನ್ನ ಮನಸ್ಸಿಗೆ ಹೇಳ್ತಾನ, ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆಮೆನ್, ಹಲ್ಲೆಲೂಯಾ. ಸಮಾಧಾನಕರವಾಗಿ ಇರಪ್ಪ. ನಮಗೆ ನಾವು ಹೇಳ್ಕೋಬಹುದು, ಮನಸ್ಸು ಹೇಳತಿರ್ತದ ನಮಗೆ ಎಲ್ಲಿ ನಡೆಯಕತ್ತದ ನಿನ್ ಜೀವನದಲ್ಲಿ? ಪ್ರಾರ್ಥನೆ ಮಾಡ್ತಿದಿ, ದೇವರು ಸನ್ನಿಧಿಗೆ ಹೋಗ್ತಿದಿ, ಭಕ್ತಿ ಮಾಡ್ತಿದಿ, ಎಲ್ಲಾ ರೀತಿಯಲ್ಲಿ ನೀನ್ ನಡ್ಕೊಂತಿದ್ಯಲ್ಲ. ಏನು ಮೇಲೆ ನಿನ್ ಜೀವನದಲ್ಲಿ ದೇವ್ರು ಮಾಡೋಣ? ಏನು ಮೇಲೆ ನೀನ್ ನಡೆಯಕತ್ತೈತಿ? ಏನ್ ಆಶೀರ್ವಾದ ನಿನ್ ಜೀವನದಲ್ಲಿ ನೋಡ್ತಿದಿ ಅನ್ನೋ ಮನಸ್ಸು ನಮ್ಮನ್ನ ಪ್ರಶ್ನಿಸ್ತಿರ್ತದೆ. ಏನ್ ಅದೇ ಕಷ್ಟಗಳು, ಅದೇ ಬಾಧೆಗಳು, ಅದೇ ಸಮಸ್ಯೆಗಳು, ಹೆಂಗಿರೋ ಸಮಸ್ಯೆಗಳು ಹಂಗೆ ಅದಾವಲ್ಲ. ಎಲ್ಲಿ ನಮಗೆ ಮೇಲೆ ನಾವು ನೋಡ್ತಿದೀವಿ? ಎದಕ್ ನನ್ನ ಜೀವನ ಆಲಸ್ಯ ಆಗತ್ತೆ? ಯಾಕೆ ನನ್ನ ಜೀವನದಲ್ಲಿ ದೇವರು ಆಲಸ್ಯ ಮಾಡತ್ತದನ ಅನ್ನೋ ಆಲೋಚನೆಗಳು ನಮ್ಮಲ್ಲಿ ಬಂದಾಗ ನಾವ್ ಏನ್ ಹೇಳ್ಕೋಬೇಕು? ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಆಮೆನ್, ಹಲ್ಲೆಲೂಯಾ. ಯಾಕಂದ್ರೆ ಇವಾಗ ನಮ್ ಮಾನವ ಜೀವನ ಹೆಂಗೈತಂದ್ರೆ ಎಲ್ಲವೂ ಬೇಗ ಬೇಗನೆ ಆಗ್ಬೇಕು. ಆಲಸ್ಯ ಆಗಬಾರ್ದು, ಲೇಟ್ ಆಗಬಾರ್ದು. ಆ ಒಂದು ಸ್ಥಿತಿನಲ್ಲೇ ನಡೆಯಕತ್ತೆ ಮಾನವ ಜೀವಿತ ಕೂಡ. ಅವಾಗ ಇಲ್ಲ, ಅವಾಗ ಹೆಂಗಿತ್ತಂದ್ರೆ ಒಂದು ಟಿಫಿನ್ ಮಾಡ್ಕೋಬೇಕಂದ್ರೆ ನಾವು ಬೆಳಿಗ್ಗೆ ಎಲ್ಲ ಅಕ್ಕಿ ನೆನಿಟ್ಕೊಂಡು, ಬೇಳೆ ನೆನಿಟ್ಕೊಂಡು, ಅವನ್ನೆಲ್ಲದನ್ನ ಮಿಕ್ಸಿಗೆ ಹಾಕೊಂಡು ಬೆಳಿಗ್ಗೆ ಎದ್ಮೇಲೆ ಅದನ್ನ ದೋಸೆ ಮಾಡ್ಕೊಂಡು, ಇಡ್ಲಿ ಮಾಡ್ಕೊಂಡು ತಿಂತಿದ್ವಿ. ಅವಾಗ ಇವ್ ಅಷ್ಟು ಓದಿಲ್ಲ, 2 ನಿಮಿಷದಲ್ಲೇ ಟಿಫಿನ್ ಆಗ್ಬಿಡ್ಬೇಕು. ಮ್ಯಾಗೀಸ್, ನೂಡಲ್ಸ್ ಇವೆಲ್ಲ ಎದಕ್ಕಂದ್ರೆ 2 ಮಿನಿಟ್ಸ್ ಅಂತ ನೋಡಿಸ್ತಾರೆ. 2 ನಿಮಿಷದಲ್ಲೇ ಟಿಫಿನ್ ರೆಡಿ. ಮನುಷ್ಯನಿಗೆ ಏನ್ ಬೇಕು ಇವಾಗ? ಎಲ್ಲ ಬೇಗ ಆಗಬೇಕು. ಅದಕ್ಕೆ ಮತ್ತೆ ಒಂದು ಪುಸ್ತಕ ಕೂಡ ಬರ್ತದವ, ನೀವು 30 ದಿನದಲ್ಲಿ ಧನವಂತರು ಹೆಂಗಾಗ್ತೀರಿ? ಆ ವಿಡಿಯೋ ಕೂಡ ಬರ್ತದವ, ನೀವು ಯೂಟ್ಯೂಬ್ ತೆಗೆದು ನೋಡ್ರಿ. 30 days ನಲ್ಲಿ ಹೆಂಗ್ ರಿಚೆಸ್ಟ್ ಮ್ಯಾನ್ ಆಗಬಹುದು? 30 ದಿನದಲ್ಲಿ ನೀವು ಹೆಂಗ ಇಂಗ್ಲಿಷ್ ಕಲಿಬಹುದು? 30 ದಿನ ಇಂಗ್ಲಿಷ್ ಕಲಿಬಹುದು, 30 ದಿನ ಹಿಂದಿ ಕಲಿಬಹುದು.
ಎದಕ್ಕಂದ್ರೆ ಮನುಷ್ಯನ್ ಏನ್ ಕೇಳ್ತದಂದ್ರೆ ಎಲ್ಲ ಬೇಗ 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 ಆಗ್ಬೇಕು ನನ್ನ ಜೀವಿತದಲ್ಲಿ. ಬೇಗ 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 ನಾನು ನನ್ನ ಜೀವಿತದಲ್ಲಿ ನೋಡ್ಬೇಕು, ನಾನು ದೇವ್ರ ಕಾರ್ಯಗಳು ನೋಡ್ಬೇಕು. ಆದ್ರೆ ದೇವ್ರೇನಂತ ಗೊತ್ತಾ, ನಾನು ಹಂಗ ಮಾಡೋದಿಲ್ಲ ಅಂತ. ನಾನು ಹಂಗ ಮಾಡೋದಿಲ್ಲ. ನಿನ್ನ ಆಲೋಚನೆ ಹೆಂಗಿರ್ತೈತೆ ಹಂಗ ನಾನು ಮಾಡೋದಿಲ್ಲ. ನಿನ್ನ ಆಲೋಚನೆಗೆ ನನ್ನ ಆಲೋಚನೆಗೆ ಆಕಾಶಕ್ಕೆ ಭೂಮಿಗಿರೋಷ್ಟು ವ್ಯತ್ಯಾಸ ಇರ್ತದೆ ಅಂತ ಹೇಳ್ತಾರೆ. ಆಮೇಲೆ ದೇವ್ರ ಉದ್ದೇಶ ಒಂದ್ ಇರ್ತದೆ, ನಮ್ಮ ಆಲೋಚನೆ ಒಂದಿರ್ತದೆ. ನಮಗೇನಾಗುತ್ತೆ, ಎಲ್ಲ ಬೇಗ ಬೇಗ ನಾ ಆಗ್ಬೇಕು. ಎದಕ್ಕೆ ನನ್ನ ಜೀವನದಲ್ಲಿ ಇದು ಆಗ್ತಿಲ್ಲ, ನನ್ನ ಜೀವನದಲ್ಲಿ ಎದಕ್ಕೆ ಇನ್ನ ನಾನು ಆಶೀರ್ವಾದ ನೋಡಿದ್ರೆ ನಾವ್ ಅನ್ಕೊಂತಿರ್ತೀವಿ, ದೇವ್ರ ಅನ್ಕೊಂತ ಗೊತ್ತು. ದೇವರ ಸಮಯ ಇರ್ತದೆ. ಆಮೇಲೆ ಆದ್ರ ಒಂದು ಉದ್ದೇಶ ಇರ್ತದೆ. ಈಗ ಎಲಿಜಬೆತ್ ಹಾಕಿ ಒಬ್ಬ ಭಕ್ತರನ್ನು ಬೈಬಲ್ಗೆ ಅದಾವೆ. ಎಲಿಜಬೆತ್ ತಾನು ಪ್ರಧಾನ ಯಾಜಕನಾದ ತನ್ನ ಹೆಂಡತಿ ಜಕರ್ಯನ ಹೆಂಡತಿಗೆ ಅವರಿಗೆ ಅಸಲು ಸಂತಾನನೇ ಇರೋದಿಲ್ಲ. ಸಂತಾನ ಇಲ್ಲ ಅಂತ ಹೇಳಿ ಬಹಳ ಹೇಳ್ತಿರ್ತಾರ, ದುಃಖ ಪಡ್ತಿರ್ತಾರ. ಅಂತ ಸಂದರ್ಭದಲ್ಲಿ ಇವ್ರು ಏನಾಗ್ಬಿಡ್ತಾರೆ ಅಂದ್ರೆ ವಯಸ್ಸಾಗ್ಬಿಡ್ತೈತಿ ಇವ್ರಿಗೆ, ಏಜ್ ಆಗ್ಬಿಡ್ತೈತಿ ಇವ್ರಿಗೆ. ಏಜ್ ಆದಾಗ ಇವ್ರು ಅನ್ಕೊಂಡಿರ್ತಾರ, ಅಯ್ಯೋ ದೇವ್ರ ಸನ್ನಿಧಿನಲ್ಲೇ ಇದೀವಲ್ಲ, ಯಾಜಕ ಉದ್ಯೋಗ ಮಾಡ್ತಿದೀವಲ್ಲ, ದೇವ್ರ ಸೇವೆ ಮಾಡ್ತಿದೀವಲ್ಲ, ಇಷ್ಟೆಲ್ಲ ನಾವು ದೇವ್ರ ಭಕ್ತಿನ ನಡ್ಕೊಂತಿದ್ರು ಕೂಡ ನಮಗೆ ಸಂತಾನ ಇಲ್ಲ ಅಂತೇಳಿ ಬಾಧೆ ಹೇಳ್ತಿರೋ ಸಮಯದಲ್ಲಿ ಇವರು ದೊಡ್ಡ ವಯಸ್ಸಿನ ಬಂದ, ನೀನು ವಯಸ್ಸು ಆಗುವ ಸ್ಥಿತಿನಲ್ಲಿ ಈ ಜಕರ್ಯಗೆ ದೇವ್ರ ಮಂದಿರದಲ್ಲೇ ದೇವರು ಇದರ ಪ್ರತ್ಯಕ್ಷನಾಗಿ ದೇವ್ರ ಉತ್ತರ ಬಂದು ಹೇಳ್ತಾನೆ, ನೀನು ನಿನ್ನ ಹೊಟ್ಟೆಯಲ್ಲಿ ಸಂತಾನ ನೀನು ಹೊಂದಿದ್ದಿ, ನಾನು ಅನುಗ್ರಹಿಸ್ತೀನಿ ನಿನಗೆ ಅಂತ ಹೇಳಿ ಹೇಳ್ತಾನೆ. ಹೇಳಿದಾಗ ಎಲಿಜಬೆತ್ ಏನಾಗ್ತದೆ ಅಂತ ಗರ್ಭ ಧರಿಸ್ತಾರ. ಗರ್ಭ ಧರಿಸಿ ಆ ವಯಸ್ಸಿನಲ್ಲಿ ಸಂತಾನನ ದೇವರು ಅನುಗ್ರಹಿಸ್ತಾನಾಗಿ. ಅದಕ್ಕಿಂತ ಮುಂಚೆ ಕೂಡ ದೇವ್ರು ಕೊಡುವಂತ ಶಕ್ತಿ ದೇವರಲ್ಲಿ ಐತೆ. ಯಾಕಂದ್ರೆ ಸಂತಾನ ಯಾವಾಗ ಕೊಡುವ ಬಹುಮಾನ ಅಂತೇಳಿ ವಾಕ್ಯ ಐತೆ, ಹೌದಾ? ಸಂತಾನ ಬರ್ಬೇಕಂದ್ರು ಕೂಡ ಆ ಒಂದು ಪ್ರಾಣ ಒಂದು ಭೂಮಿ ಮೇಲೆ ಬರ್ಬೇಕಂದ್ರು ಕೂಡ, ಆತ್ಮ ಭೂಮಿ ಮೇಲೆ ಬರ್ಬೇಕಂದ್ರು ಕೂಡ ಅದು ದೇವ್ರ ಕಳಿಸಿದ್ರೆ ಬರ್ತದೆ. ಅದೇ ರೀತಿಯಲ್ಲಿ ದೇವರಿಗೆ ಇವರು ವೃದ್ಧಾಪ್ಯ ಆದ್ಮೇಲೆ ಎದುಕೊಂಡು ಅದಕ್ಕಿಂತ ಮುಂಚೆ ಕೊಡಬಹುದಾಗಿತ್ತಲ್ಲ. ಅವ್ರು ಕೇಳ್ತಾ ಇರಲ್ಲ, ಅಯ್ಯೋ ನಾವು ನಿನ್ ಸನ್ನಿಧಿನಲ್ಲೇ ಇದೀವಿ, ನಿನ್ ಸನ್ನಿಧಿನಲ್ಲೇ ಜೀವಿಸ್ತಿದೀವಿ, ನಮಗಾದ್ರೆ ಈ ಒಂದು ಆಶೀರ್ವಾದ ಇಲ್ಲಲ್ಲ ಅಂತ ಹೇಳಿ ಅವ್ರು ಬಾಧೆ ಬೀಳ್ತಿರ್ಬೋದು. ಆದ್ರೆ ದೇವ್ರಿಗೆ ಒಂದು ಟೈಮಿಂಗ್ ಐತೆ. ಎದಕ್ಕೆ ಆಲಸ್ಯ ಮಾಡ್ಯಾನಪ್ಪ ಈ ಎಲಿಜಬೆತ್ ಜೀವಿತದಲ್ಲಿ ಅಂದ್ರೆ, ಅದೇ ಸಮಯದಲ್ಲಿ ಈ ಎಲಿಜಬೆತ್ ರಿಲೇಷನ್ ಹೋಗ್ಬೇಕಿದಾರ. ಆಕೆ ಯಾರು ಗೊತ್ತಾ? ಮರಿಯಳು. ಈ ಮರಿಯಳು 16 ವಯಸ್ಸಿರ್ತದೆ ಅಷ್ಟೇ. 16 years ಇರ್ತದೆ. ಈ 16 ವಯಸ್ಸಿಗೆ ಇರುವಂತ ಈಕೆ ಕೂಡ ದೇವರು ದರ್ಶಿಸಿ, ಈಕಿನ ಹೊಟ್ಟೆನಲ್ಲಿ ಕೂಡ ಒಂದು ಕನ್ಯಕ ಗರ್ಭದಲ್ಲಿ ಪರಿಶುದ್ಧಾತ್ಮ ದ್ವಾರ ಈಕೆ ಗರ್ಭ ಧರಿಸ್ಕೊಂತಾಳು. ಈಕೆ ಯಾರು? ಎಲಿಜಬೆತ್ ರಿಲೇಷನ್, ಈಕೆ ಸಂಬಂಧಿಕರಾಳು. ಅರ್ಥ ಆಯ್ತಾ? ಸಂಬಂಧಿಕ ಅಂದ್ಮೇಲೆ ಈ ಮರಿಯಳು 16 ವರ್ಷದವಳು, ಎಲಿಜಬೆತ್ ಅವಾಗ ಏಜ್ ಆಗತ್ತೆ. ಅಂದ್ರೆ ಈ ಎಲಿಜಬೆತ್ ಈ ಮರಿಯಳನ್ನ ಹುಟ್ಟಿ ಬೆಳೆಸಿ ಸಾಕಿ ದೊಡ್ಡ ಮಾಡಿರುವಂತ ವ್ಯಕ್ತಿ ಯಾರು? ಎಲಿಜಬೆತ್. ಅಷ್ಟು ಜನ ಈಕೆಗೆ ಗರ್ಭ ಧರಿಸ್ತಾರ, ಈಕೆಗಾದ್ರೆ ಗರ್ಭ ಇಲ್ಲ, ಲೇಟ್ ಆಗೈತೆ. ಯಾಕಪ್ಪ ಲೇಟ್ ಆಗೈತೆ ಅಂದ್ರೆ, ಈಗ ಮರಿಯಳು ಹೊಟ್ಟೆನಲ್ಲಿ ಸರ್ವ ಲೋಕ ರಕ್ಷಕನಾದ ಯೇಸು ಸ್ವಾಮಿ ಬರ್ತಾನ. ಆಮೇಲೆ ಸಕಲ ಮಾನವರ ಪಾಪಗಳ ಪರಿಹಾರಕ್ಕಾಗಿ ತಾನು ಮರಿಯಳ ಗರ್ಭದಲ್ಲಿ, ಕನ್ಯಕ ಗರ್ಭದಲ್ಲಿ ಜನ್ಮಿಸ್ತಿರುವಾಗ ಇವರ ವಾಕ್ಯ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಬಂದು ಜನ್ಮಿಸ್ತಿರುವಾಗ ಆ ಮಾರ್ಗ ಸರಳಪಡಿಸಕ ಒಬ್ಬ ವ್ಯಕ್ತಿ ಬೇಕು. ಯೇಸು ಸ್ವಾಮಿ ಲೋಕ ರಕ್ಷಕರು ಬರ್ತದನ, ಈ ಲೋಕ ರಕ್ಷಕರು ಯಾರು ನಂಬುದಾರೋ, ಯಾರು ವಿಶ್ವಾಸ ಇರ್ತಾರೋ, ಇದ್ರ ಮೇಲೆ ಯಾರು ವಿಶ್ವಾಸ ಇರ್ತಾರೋ ಎಲ್ಲ ರಕ್ಷಣೆಯಲ್ಲಿ ಬರ್ತಾರ ಅನ್ನೋ ಒಂದು ಸ್ವಾರ್ಥ ಸಾರುವಂತ ಒಬ್ಬ ಮಾರ್ಗನ ಹಾಕೊಂಡು ಬರೋಂತ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ಯಾರು ಗೊತ್ತಾ? ಈ ಎಲಿಜಬೆತ್ ಹೊಟ್ಟೆಯಲ್ಲಿ ಹುಟ್ಟುವಂತ ಯೋಹಾನು, ಬಾಪ್ತಿಸ್ಮ ಕೊಡುವಂತ ಯೋಹಾನು. ಅದಕ್ಕಿಂತ ಮುಂಚೆ ಆಕಿ ಎಲಿಜಬೆತ್ ವಯಸ್ಸಿನೊಳಗೆ ಯೋಹಾನು ಹುಟ್ಟಿದ್ರೆ ತಾನು ಏನ್ ಮಾಡ್ತಿದ್ದ? ಸ್ವಾರ್ಥ ಸಾರಕ್ ಆಗ್ತಿದ್ದ? ದೇವ್ರ ಮಾರ್ಗನ ಸರಳ ಪಡಿಸಕ್ ಆಗ್ತಿದ್ದಿಲ್ಲ. ಯಾವಾಗಾದ್ರೂ ಯೇಸು ಸ್ವಾಮಿ ಭೂಮಿ ಮೇಲೆ ಬರಬೇಕು, ಆ ಒಂದು ನಿರ್ಣಯ ದೇವರ ಚಿತ್ತ ಏನಾಯ್ತೋ ಅವಾಗೇ ಯಾರು ಹುಟ್ಟಬೇಕು? ಯೋಹಾನು ಹುಟ್ಟಬೇಕು. ಅದಕ್ಕೆ ಅವ್ರ ಜೀವಿತದಲ್ಲಿ ಏನ್ ಮಾಡೋಣ? ದೇವರು ಆಲಸ್ಯ ಮಾಡ. ಎದಕ್ಕಂದ್ರೆ ದೇವ್ರ ಮಹಿಮೆಗಾಗಿ, ದೇವ್ರ ಚಿತ್ತ ನೆರವೇರಿಸೋದಕ್ಕಾಗಿ,
ನಾವೇನ್ ಅನ್ಕೊಂತೀವಿ ನಮ್ ಜೀವನದಲ್ಲಿ ಆಲಸ್ಯ ಆಗತ್ತೆ, ಆಶೀರ್ವಾದ ನೋಡಕ್ ಆಗ್ತಿಲ್ಲ ಅಂದ್ರೆ ದೇವ್ರು ನಮ್ ಜೀವನದಲ್ಲಿ ಉನ್ನತವಾದ ಪ್ರಣಾಳಿಕೆ ಐತೆ. ಪ್ರತಿಯೊಬ್ಬರ ಮೇಲೆ ಕೂಡ ದೇವ್ರ ಉನ್ನತವಾದ ಪ್ರಣಾಳಿಕೆ ಇಟ್ಟೆ ಈ ಭೂಮಿ ಮೇಲೆ ದೇವ್ರ ನಮ್ಮನ್ನು ಕಳ್ಸ. ಯಾರು ವೇಷನೆ ಕಳ್ಸಿಲ್ಲ. ಪ್ರತಿಯೊಬ್ಬರ ಉದ್ದೇಶ ಐತೆ. ಆ ಉದ್ದೇಶ ನೆರವೇರ್ಬೇಕಾದ್ರೆ ದೇವರ ಒಂದು ಸಮಯ ಐತೆ. ಆಮೇಲೆ ಅದಕ್ಕೆ ಈ ಯೋಹಾನನು ಕೂಡ ದೇವ್ರು ಆ ಸಂದರ್ಭದಲ್ಲಿ ಎದಕ್ಕೆ ಕಳಿಸ್ತಾನಪ್ಪ ಅಂದ್ರೆ ಅಲ್ಲಿ ಹೇಳ್ತಾನೆ ನೋಡ್ರಿ. ಲೂಕಾ ಸುವಾರ್ತೆ 1ನೇ ಅಧ್ಯಾಯ 76ನೇ ವಚನ. ಮಗುವೇ ನೀನಾದರೂ ಪರಾತ್ಪರನ ಪ್ರವಾದಿ ಎನ್ನಿಸಿಕೊಳ್ಳಿವಿ. ಪರಾತ್ಪರನ ಪ್ರವಾದಿ ಯಾರ ಬಗ್ಗೆ ಗೊತ್ತಿದೆ? ಪ್ರವಚನೆ ಸ್ನಾಯಕನಾದ ಯೋಹಾನನ ಬಗ್ಗೆ. ಅರ್ಥ ಆಯ್ತಾ? ಬಾಪ್ಸನ್ ಯೋಹಾನನ ಬಗ್ಗೆ ಹೇಳ್ತಾನ. ಮಗುವೇ ನೀನಾದರೂ ಪರಾತ್ಪರನ ಪ್ರವಾದಿ ಎನ್ನಿಸಿಕೊಳ್ಳಿವಿ. ನೀನು ಕರ್ತನ ಮುಂದೆ ಹೋಗಿ ಆತನ ಆದಿಗಳನ್ನು ಸಿದ್ಧ ಮಾಡುವವನಾಗಿಯೂ ನಮ್ಮ ದೇವರು ಆತ್ಮ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವನಾಗಿ ಇರುವಿ. ಆಮೇನ್. ಪಾಪ ಪರಿಹಾರ ಆಗ್ತದಂತೇಳಿ ಪ್ರಜೆಗಳಿಗೆ ಕೊಡುವಂತನಾಗ್ತಿ. ಯಾರಿಗಂದ್ರೆ ನೀನು ಕರ್ತನ ಮುಂದೆ ಹೋಗಿ ಅಂದ್ರೆ ಯೇಸು ಸ್ವಾಮಿ ಬಂದು ತನ್ನ ಪರಿಚಯ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ದಾರಿ ಯಾರು ಸರಳಪಡಿಸ್ಬೇಕು? ಯೋಹಾನ ಸರಳಪಡಿಸ್ಬೇಕು. ಅದಕ್ಕೆ ದೇವ್ರ ಏನ್ ಮಾಡೋದು ಗೊತ್ತಾ? ಯಾವ ಸಮಯದಲ್ಲಿ ಏನು ಮಾಡಬೇಕು ಆ ಸಮಯದಲ್ಲೇ ದೇವರು ಕಾರ್ಯ ಮಾಡ್ತಾನೆ. ಎದಕ್ಕಂದ್ರೆ ಎಲ್ಲವೂ ತನ್ನನಾಮ ಮಹಿಮೆಗಾಗಿ, ತನ್ನನಾಮ ಘನತೆಗಾಗಿ. ಅರ್ಥ ಆಯ್ತಾ? ನಮಗೇನಿರ್ತದೆ ಗೊತ್ತಾ? ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಿರೋ ಕಷ್ಟ, ನಾವು ಅನುಭವಿಸ್ತಿರೋ ಬಾಧೆಗಳು, ನಾವು ಅನುಭವಿಸ್ತಿರೋ ಇರುಕಿ ಇಬ್ಬಂದಿಗಳು ಇವೆಲ್ಲ ಏನಾಗ್ತದೆ ಗೊತ್ತಾ? ನಮಗೆ ಆ ಟೈಮ್ನಾಗೆ ನಾವು ರಿಸಲ್ಟ್ ನೋಡ್ಬೇಕಂತ ಆಸೆ ಪಡ್ತೀವಿ. ಈ ಟೈಮ್ನಲ್ಲೇ ನಾವು ಆಶೀರ್ವಾದ ನೋಡ್ಬೇಕಂತ ಆಸೆ ಪಡ್ತೀವಿ. ಇವಾಗೇ ನಾವು ಆಶೀರ್ವಾದ ನೋಡ್ಬೇಕು, ಇವಾಗೇ ನಮ್ಮ ಜೀವನದಲ್ಲಿ ನಾವು ಮೇಲೆ ನೋಡ್ಬೇಕಂತ ನಾವು ಆಸೆ ಪಡ್ತೀವಿ. ಆದ್ರೆ ದೇವ್ರೇನು ಆಸೆ ಪಡ್ತಾನೆ ಗೊತ್ತಾ? ಅದಕ್ಕೊಂದು ಸಮಯ ಇಟ್ಟು ನೀನ್ ವೇಟ್ ಮಾಡಿ. ಅದು ಕರೆಕ್ಟ್ ಪರ್ಫೆಕ್ಟ್ ಟೈಮಿಂಗ್ ಐತೆ. ಆ ಟೈಮಿಂಗ್ ನಲ್ಲಿ ನಾವು ಲೈನ್ ತರ್ತೀವಿ. ಆಮೇಲೆ ಅವಾಗ ಏನಾಗ್ತದೆ ಗೊತ್ತಾ? ಅದು ಎಲ್ಲರೂ ಏನಾಗ್ತದೆ ಗೊತ್ತಾ? ದೇವರ ಮಹಿಮೆಗಾಗಿ, ದೇವರ ನಾಮ ಮಹಿಮೆಗಾಗಿ ಅದು ದೇವ್ರ ಕಾರ್ಯ ಮಾಡ್ತಾನ. ಅದ್ರ ಸಾಧನ ಬಂದು ನಮ್ ತರ ಏನ್ ಹೇಳ್ತಾನಂದ್ರೆ, ನಿನ್ ಇದೇ ಕಷ್ಟ ಐತಲ್ಲ, ನಿನಗಿದೇ ದುಃಖ ಇದಾವಲ್ಲ, ನಿನಗಿದೇ ಬಾಧೆಗಳು ಇದಾವಲ್ಲ ಅಂತೇಳಿ ಸಾತಾನ ಏನು ಮಾಡ್ತಾನಂದ್ರೆ ನಮ್ಮ ಮನಸ್ಸುಗಳಲ್ಲಿ ಅವನು ಕೆಟ್ಟ ಪ್ರೇರೇಪಣೆಗಳು ಒಪ್ಪಿಸ್ತಾನ, ಪ್ರಾರ್ಥನೆಗೆ ದೂರ ಮಾಡ್ತಾನ, ಭಕ್ತಿ ಜೀವಿತನ ಬಲಹೀನ ಪಡಿಸ್ತಾನ, ಆತ್ಮೀಯ ಜೀವಿತನ ಅವನು ಬಲಹೀನ ಪಡಿಸ್ತಾನ, ಇಲ್ಲದ್ರೆ ಬೇರೆ ಬಗ್ಗೆ ನಮ್ಗೆ ಹೇಳಿಸ್ತಾನ. ಇವೆಲ್ಲ ಏನಾಗ್ತಾವಂದ್ರೆ ನಮ್ಮ ಜೀವಿತದಲ್ಲಿ ದೇವರ ಕಾರ್ಯಗಳು ನೋಡದಿದ್ದಂಗೆ ಅವನು ಏನ್ ಮಾಡ್ತಾನಂದ್ರೆ ನಮ್ಮ ಭಕ್ತಿ ಜೀವಿತನ ಬಲಹೀನ ಪಡಿಸ್ತಾನೆ. ನಾವು ಆ ಮಾತು ಕಿವಿ ಕೊಡಬಾರದು. ನಾವು ನಂಬಿಕಸ್ಥರಾಗಿರ್ಬೇಕು. ದೇವರು ಏನಂತ ಅದಕ್ಕೆ ಹೇಳ್ತಾನೆ ದಾವೀದನು, ನನ್ನ ಮನವೇ ನೀನು ದೇವರ ಮೇಲೆ ನಿರೀಕ್ಷೆನ ಇಡು, ಆತನಲ್ಲೇ ನನ್ನ ಕಾರ್ಯಗಳು ನೆರವೇರ್ತವೆ. ಆಮೆನ್. ಹಲ್ಲೆಲೂಯಾ. ಅವಸರ ಪಡಬೇಡ. ಎಲ್ಲರಿಗೊಂದು ಸಮಯ ಇರ್ತದೆ. ದೇವರು ಆ ಸಮಯದಲ್ಲೇ ತಕ್ಕ ಸಮಯದಲ್ಲೇ ತಕ್ಕ ಕಾರ್ಯಗಳು ನಾನು ಮಾಡ್ತೀನಂತ. ಲಾಜರು ದೇವ್ರ ಸ್ನೇಹಿತನು, ಹೌದಾ? ಅವ್ರ ಫ್ಯಾಮಿಲಿ ಎಲ್ಲ ದೇವರು ಸ್ನೇಹಿತರಾಗೆ ನಡ್ಕೊಂತಿರ್ತಾರ. ಯಾವಾಗಾದ್ರೂ ಯೇಸು ಸ್ವಾಮಿ ಬಂದು ಪ್ರಚಾರ ಮಾಡ್ಬೇಕಂದ್ರೆ ಲಾಜರ್ ಮನೆಗೆ ಹೋಗಿ ಅವ್ರ ಮನೆಗಿದ್ದು ಊಟ ಮಾಡಿ ಹೋಗ್ತಿರ್ತಾನೆ. ಆದ್ರೆ ಒಂದಿನ ಏನಾಗ್ತದೆ ಗೊತ್ತಾ? ಲಾಜರಿಗೆ ಆರಾಮಿರೋದಿಲ್ಲ, ಜ್ವರ ಬಂದ್ಬಿಡ್ತಾವ. ಲಾಜರಿನ ಸತ್ತೋಗಂತ ಸ್ಥಿತಿನಲ್ಲಿ ಇರ್ತಾನ. ಯೇಸು ಸ್ವಾಮಿ ಬೇರೆ ಊರಾಗಿರ್ತಾರ. ಇವ್ರ ಅಕ್ಕವ್ರು ಏನ್ ಮಾಡ್ತಾರಂದ್ರೆ ಯೇಸು ಸ್ವಾಮಿಗೆ ಹೇಳಿ ಕಳಿಸ್ತಾರ, ನನ್ ತಮ್ಮ ಆರಾಮಿಲ್ಲ, ಬಾಪ ನೀನ್ ಬಂದ್ರೆ ಹುಷಾರಾಗ್ತಾನ ಬಾ ಅಂತ ಹೇಳಿ ಕಳಿಸ್ರಿ. ಯೇಸು ಸ್ವಾಮಿ ಬರೋದಿಲ್ಲ, ಅಲ್ಲೇ ಇರ್ತಾನ. ಯಾವಾಗ ಬರ್ತಾನ ಗೊತ್ತಾ? 4 ದಿನ ಆದ್ಮೇಲೆ. ಅವಾಗ ಏನಾಗಿರ್ತಾನ ಗೊತ್ತಾ? ಲಾಜರು ಸತ್ತೋಗ್ಬಿಟ್ಟಿರ್ತಾನ. ಸತ್ತೋಗಿ ತಗೊಂಡೋಗಿ ಏನ್ ಮಾಡಿರ್ತಾನ? ಸಮಾಧಿನಾಗ ಇಟ್ಟುಬಿಟ್ಟಿರ್ತಾರ. ಆ ಸಂದರ್ಭದಲ್ಲಿ ದೇವರು ಬರ್ತಾನ. ಬಂದಾಗ ಈ ಮರೆಯರು ಈ ಮಾರ್ತವರೆಲ್ಲ ಇಬ್ರು ಏನ್ ಮಾಡ್ತಾರಾಗ, ಅಯ್ಯ ನೀನ್ ಇದ್ದಿದ್ರೆ ಬೇಯಿಸಿದ್ದಲ್ಲ, ನೀನ್ ಇದ್ದಿದ್ರೆ ನನ್ನ ತಮ್ಮ ಬದುಕ್ತಿದ್ದಲ್ಲ, ನೀನ್ ಅವಾಗ ಬರ್ಬೇಕಾಯ್ತಲ್ಲ, ಇವಾಗೆಲ್ಲ ನನ್ ಸಮಾಧಾನ ಆಗದನ, ವಾಸನೆ ಹೊಡಿತದನ, ನಾಟ ಹೊಡಿತದನ, ಏನ್ ಮಾಡ್ತಲ್ಲ ಹೋಗಿ ವೇಸ್ಟ್ ಅಲ್ಲ, ಅದಕ್ಕಿಂತ ಮುಂಚೆ ಬಂದಿದ್ರೆ ಬೇಯಿಸಿದ್ದಲ್ಲ ಅಂತ ದೇವರಂತನ ಅದೇ ಸಮಾಧಿ ಹತ್ರ ಹೋಗೋಣ ಅಂತ ಹೋಗಿ ಅಲ್ಲಿ ನಿಂತ್ಕೊಂಡು ಸಮಾಧಿ ಹತ್ರ ಲಾಜರನೆ ಅಂತ ಕರೆದಾಗ ಸಮಾಧಿಲಿದ್ದ ಲಾಜರ್ ಎದ್ದು ಬರ್ತಾನೆ. ಆಮೆನ್. ಹಲ್ಲೆಲೂಯಾ. ಸಮಾಧಿಲಿದ್ದ ಲಾಜರ್ ಎದ್ದು ಬಂದು
ಅಲ್ಲಿ ನೋಡುವವರೆಲ್ಲ ಸುತ್ತಮುತ್ತ ಪ್ರಾಂತದಲ್ಲಿ ಬಂದವರು ಎಲ್ಲರೂ ಆಶ್ಚರ್ಯರಾದರು. ಅರೇ, ಸತ್ತೋಗಿರುವಂತ ವ್ಯಕ್ತಿನ ಎದ್ದಾಳ್ಸನಲ್ಲಪ್ಪ. ಅದಕ್ಕೆ ಹೇಳ್ತಾನ, ಇದು ಎದಕ್ ಬಂದೈತಂದ್ರೆ ಇದು ದೇವರ ಮಹಿಮೆಗಾಗಿ. ಆಮೆನ್, ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಜ್ವರ ಬಂದಾಗೆ ಬಂದಿದ್ರಿಗಿನ ಪ್ರಾರ್ಥನೆ ಮಾಡಿದ್ರೆ ಅದು ಸ್ವಸ್ಥ ಆಗುತ್ತಿತ್ತು. ಅದೇನಾಗ್ತಿತ್ತು ಎಲ್ಲರಿಗೂ ಹೇಳ್ತಾರೆ, ಜ್ವರ ಬಂದು ಸ್ವಸ್ಥ ಏನು ದೊಡ್ಡದು? ಗೌರ್ಮೆಂಟ್ ಆಸ್ಪತ್ರೆ ಸ್ವಸ್ಥ ಆಗ್ತದೆ, ಒಂದ್ ಇಂಜೆಕ್ಷನ್ ಆದ್ರೂ ಕೂಡ ಸ್ವಸ್ಥ ಆಗ್ತದೆ, ಒಂದು ಗುಳಿಗೆ ಆದ್ರೂ ಕೂಡ ಸ್ವಸ್ಥ. ಅದ್ರಾಗ ಏನೈತೆ? ಅದ್ರಲ್ಲಿ ದೇವ್ರ ಮಹಿಮೆ ಏನೈತೆ? ಅದಕ್ಕೆ ದೇವ್ರ ಏನ್ ಮಾಡೋಣ ಗೊತ್ತಾ? ನೀವು ಹಂಗ ಅನ್ಕೊಂತೀರ ಒಂದು ಗೊತ್ತು. ಅದಕ್ಕೆ ಅವನು ಸತ್ತು ಸಮಾಧಿನಾಗಿದ್ದಾಗ ಸತ್ತು ಸಮಾಧಿನಾಗಿರುವಂತ ವ್ಯಕ್ತಿನ ಎದ್ದರ್ಸಕ ಹೆಸರು. ಆಮೆನ್, ಹಲ್ಲೆಲೂಯಾ. ನಾವು ಸತ್ತಂತ ಸ್ಥಿತಿನಲ್ಲಿ, ನಾವು ಪಾಪದಲ್ಲಿ ಇರುವಂತ ವ್ಯಕ್ತಿಗಳು, ಸತ್ತಿರೋ ಸ್ಥಿತಿನಲ್ಲಿ ನಮ್ಮನ್ನ ತಾನು ಆ ಮರಣದಿಂದ ನಮ್ಮನ್ನು ಬಿಡಿಸಿ ನಮಗೆ ನಿತ್ಯ ಜೀವನ ಕೊಡಗ ಆತನು ನಮ್ಮನ್ನ ತನ್ನ ರಕ್ತದಿಂದ ಮಾಡೋಣ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಎದಕ್ಕಪ್ಪ ಅಂತಂದ್ರೆ ದೇವರ ಮಹಿಮೆಗಾಗಿ. ಎಲ್ಲರಿಗೂ ಸಮಯ ಇರ್ತದೆ. ನಮ್ಮ ಜೀವನದಲ್ಲಿ ದೇವರು ಏನೇ ಕಾರ್ಯ ಮಾಡ್ತಾನಂದ್ರೆ ಅದು ನಮಗೆ ಒಂದೇ ಅಲ್ಲ, ಆ ಕಾರ್ಯದಿಂದ ದೇವರು ಮಹಿಮೆ ಆಗ್ಬೋದು. ಆಮೆನ್. ಅದು ದೇವರು ಮಹಿಮಾ ಸಲುವಾಗಿ ದೇವರು ನಮಗೆ ಆಲಸ್ಯ ಮಾಡ್ತಿರ್ತಾರೆ. ನಾವು ಜೀವನದಲ್ಲಿ ನಮಗೆ ಏನೋ ಸಿಗುತ್ತಾ, ಏನ್ ನಡೆಯೋದಲ್ಲ, ಏನ್ ನನ್ನ ಜೀವನ ಹೆಂಗೆ ಹಂಗೆ ಐತಲ್ಲ ನಮಗೆ ಅನಿಸ್ತಿರ್ತದೆ. ಅದಕ್ಕೊಂದು ಸಮಯ ಇತ್ತು. ಆ ಸಮಯ ಅಂತಂದ್ರೆ ಆ ಕಾರ್ಯ ಅನೇಕರು ನೋಡಿ ಅನೇಕರು ದೇವರು ಮಹಿಮೆ ಪಡಿಸ್ಬೋದು ಅಲ್ವಾ? ಏನ್ ಜೀವಿತಪ್ಪ, ಹೆಂಗ್ ಬೆಳಗಿಸ್ತಪ್ಪ ದೇವ್ರು, ಇವ್ರು ಯಾವ ರೀತಿಯಲ್ಲಿ ದೇವ್ರು ಎದ್ದಾಳಿಸ್ತಪ್ಪ ಅಂತ ಹೇಳಿ ದೇವ್ರು ಮಹಿಮೆ ಆಗ್ಬೇಕು. ಅದಕ್ಕಾಗಿ ದೇವರು ನಮ್ಮ ಜೀವನದಲ್ಲಿ ಆಲಸ್ಯ ಮಾಡ್ತಿರ್ತಾನ. ಸಮಯ ಕರೆಕ್ಟ್ ಆದ ಸಮಯ ಯಾವಾಗ ಯಾರಿಗೆ ಏನ್ ಕೊಡ್ಬೇಕು ಅಂತ ಗೊತ್ತು. ಈಗ ತಂದೆ ಇರ್ತಾನ, 10ನೇ ಕ್ಲಾಸ್ ಹುಡುಗ ಅಲ್ಲ, 10 ವಯಸ್ಸಿರುವಂತ ಹುಡುಗ ತಂದೆ ಬಂದು ನನಗೆ ಬುಲೆಟ್ ಬೇಕಂದ್ರೆ ಕೊಡ್ಸೋಣ. ನನಗೆ ಬುಲೆಟ್ ಬೇಕಪ್ಪ, ಮುಂದೆ ಹೋಗಿ ಬುಲೆಟ್ ಬೇಕಂದ್ರೆ ಕೇಳಿದ್ರೆ ಕೊಡ್ತಾನ? ಕೊಡಿಸ್ತಾನೆ, ಒಪ್ಪ ಕೊಡಿಸ್ತಾನ. ಏಯ್ ಸುಮ್ಮನೆ ನೀನ್ ಎಷ್ಟು ಆಟ ಮಾಡಿದ್ರು ಕೂಡ ಕೊಡ್ಸೋದಿಲ್ಲ. ಅದೇ ನಿನಗೊಂದು 20-25 ವಯಸ್ಸು ಬಂದಾಗ ಅವನಿಗೆ ಕೇಳಿ ಅಂದ್ರೆ ಅದು ಕರೆಕ್ಟ್ ಸಮಯ ನಿನಗೆ, ಅವಳೇ ಇಲ್ಲ. ಅಂದ್ರೆ ದೇವರು ಕೂಡ ನಮ್ಗೆ ಏನೇ ಕೊಡ್ಬೇಕಂದ್ರೆ ಅದಕ್ಕೊಂದು ಸಮಯ ಇಟ್ಟಿರ್ತಾನೆ. ನಾವ್ ಎಷ್ಟೇ ಹಠ ಮಾಡಿ ಎಷ್ಟೇ ಕೇಳಿದೇವಾ, ಏನ್ ಪ್ರಭಾ ನನ್ನ ಜೀವನದಲ್ಲಿ ಏನಾಗುತ್ತೆ ಸರಿ ನಾನು ಕೊಡ್ತೀನಿ, ಯಾವ ಸಮಯದಲ್ಲಿ ಕೊಡ್ಬೇಕು ಆ ಸಮಯದಲ್ಲಿ ಕೊಡ್ತೀನಿ. ಅವೆಲ್ಲವೂ ದೇವರ ನಾಮಕ್ಕೆ ಮಹಿಮಕಾರ. ಆಮೆನ್. ಆ ಉದ್ದೇಶ ದೇವರು ನಮ್ಮ ಜೀವನದಲ್ಲಿ ಇಟ್ಟಿರ್ತಾರ. ಅರೆ ಪ್ರಾರ್ಥನೆ ಓದ್ತಿದೀವಲ್ಲ, ನಿಮಗ್ ಕೂಡ ಕಷ್ಟ ಬರ್ತದ. ಪ್ರಾರ್ಥನೆ ಓದ್ತಿದೀವಲ್ಲ, ನೀವು ಕೂಡ ಏನ್ ಮೇಲೆ ನೋಡ್ಬೋದಲ್ಲ. ಪಾಸ್ಟರ್ ಕೂಡ ತಲೆನೋವು ಬರ್ತದ, ಪಾಸ್ಟರ್ ಕೂಡ ಜ್ವರ ಬರ್ತದ, ಬರ್ತದೆ. ಎದಕ್ ಬರೋದಿಲ್ಲ? ಪಾಸ್ಟರ್ ಕಷ್ಟ ಬರ್ತದೆ, ಬರ್ತದೆ. ಎದಕ್ ಬರೋದಿಲ್ಲ? ವಿಶ್ವಾಸಗಳು ಕಷ್ಟ ಬರೋದಿಲ್ಲ, ಬರ್ತಾವ. ಎದಕ್ ಬರೋದಿಲ್ಲ? ಲೋಕ ಸಂಬಂಧವಾಗಿರುವವರಿಗೆ ಬರುವಂತ ಕಷ್ಟ ಅದು ನಾಶಕ್ಕೆ ತಗೊಂಡೋಗುತ್ತೆ. ನಮಗೆ ಬರುವಂತ ಕಷ್ಟ ಅದು ದೇವರ ಮಹಿಮೆಗಾಗಿರುತ್ತೆ. ಆಮೆನ್, ಹಲ್ಲೆಲೂಯಾ. ಏನ ನಮಗೆ ಬರುವಂತ ಕಷ್ಟಗಳು ಅವು ಎಲ್ಲವೂ ದೇವರ ಮಹಿಮೆಗಾಗವು. ಲೋಕ ಸಂಬಂಧವಾಗಿರುವ ಬರುವಂತ ಕಷ್ಟ ಅವು ಹಂಗೆ ದಿಗ್ಜಾರ ನಾಶಕ್ಕೆ ಹೋದವ. ನಮ್ದಂಗ ಇರೋದಿಲ್ಲ. ನಾವು ಎಷ್ಟು ಬಲಹೀನರಾಗಿ ಎಷ್ಟು ನಮ್ಗೆ ಕಷ್ಟ ಬಂದ್ರು ಕೂಡ ಅವೆಲ್ಲ ಒಂದಿನ ದೇವರು ಬೇರೆಯಾಗಿ ಮಾಡ್ತಾರೆ. ಆಮೆನ್, ಹಲ್ಲೆಲೂಯಾ. ಅದು ದೇವರು ನಮ್ಮನ್ನು ನಡೆಸುವಂತ ವಿಧಾನ. ಆಲಸ್ಯ ಆಗ್ತದೆ ಅಂದ್ರೆ ನಾವು ಅನ್ಕೋಬೇಕಾಗಿರೋದು ಗೊತ್ತಾ, ನನ್ನ ಜೀವನದಲ್ಲಿ ಉನ್ನತ ಕಾರ್ಯ ನಾನು ನೋಡ್ತಾ ಇದೀನಿ. ಆಮೆನ್. ದೇವರ ಮಹಿಮೆ ನನ್ನ ಜೀವನದಲ್ಲಿ ನಾನು ನೋಡ್ತೀನಿ. ನಾನೊಂದಲ್ಲ, ಅನೇಕರು ನೋಡ್ತಾರ. ಆ ರೀತಿ ದೇವ್ರು ಮಾಡ್ತಾನ. KFC ಚಿಕನ್ ಗೊತ್ತಾ? KFC ಚಿಕನ್ ಅದು ಎಷ್ಟು ಫೇಮಸ್ ಅಂದ್ರೆ ಆ ವ್ಯಕ್ತಿ ಆ ವ್ಯಾಪಾರ ಯಾವಾಗ ಸ್ಟಾರ್ಟ್ ಮಾಡೋದು ಗೊತ್ತಾ? ತನ್ನ ವ್ಯಕ್ತಿ ಸ್ಟೋರಿ ನಾನು ಹೇಳ್ತೀನಿ ನೋಡ್ರಿ. ಆ ವ್ಯಕ್ತಿ ಹೆಂಗಿರ್ತಾನಂದ್ರೆ ಫಸ್ಟ್ ಸಣ್ಣನಾಗಿದ್ದಾಗ ತಂದೆ ಕಳ್ಕೊಂಡ್ಬಿಡ್ತಾನ, ತಂದೆ ಸತ್ತೋಗ್ಬಿಡ್ತಾನ. ಅವ್ರ ಅಮ್ಮನೇ ತನ್ನ ಬೆಳೆಸ್ತಿರ್ತಾಳ. ತನ್ನ ಹೆಸರು ಏನ್ ಗೊತ್ತಾ? ಸ್ಯಾಂಡರ್ಸ್. ಅರ್ಥ ಆಯ್ತಾ? ಈ ಸ್ಯಾಂಡರ್ಸ್ ಅನ್ನೋ ವ್ಯಕ್ತಿ ತನ್ನಮ್ಮ ಕೆಲಸ ಮಾಡ್ತಿರ್ತಾಳ, ಇವ್ ಸಣ್ಣವ. ಅದಕ್ಕೆ ಇವ್ನು ಏನ್ ಮಾಡ್ತಿರ್ತಾಳ ಅಂದ್ರೆ ಇವರಮ್ಮ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಇವ್ನಿಗೆ ಅಡಿಗೆ ಕಲಿಸ್ತಾಳ. ಅಡಿಗೆ ಮಾಡಕ್ ಕಲಿಸ್ತಾಳ. ಇವ್ನು ಅಡಿಗೆ ಮಾಡ್ಕೊಂತಿದ್ದಾಗ ಇವ್ರಮ್ಮ ಹೋಗುವಾಗ, ಇವ್ರಮ್ಮ ಡ್ಯೂಟಿಗೆ ಹೋದಾಗ ಇವ್ನ ಅಡಿಗೆ ಮಾಡ್ಕೊಂಡು ಕ್ಯಾರೆಟ್ ಕಟ್ಕೊಂಡು ಹೋಗ್ತಿರ್ತಾನೆ ಅವ್ರಮ್ಮ ಕೊಡಕ. ಆ ಕೆಲಸ ಮಾಡ್ತಿರ್ತಾರೆ. ಹಾಗೆಲ್ಲ ಮಾಡ್ಕೊಂತ ಸ್ವಲ್ಪ ವಯಸ್ಸಿನ ಬರ್ತಾ ಇರೋ ಸಮಯದಲ್ಲಿ ಅವ್ರಮ್ಮ ಇನ್ನೊಂದು ಮದುವೆ ಮಾಡ್ಕೊಂತಾಳ.
ಅವ್ನಿಗೆ ಅದು ಇದಾಗಿ ಅವನು ಮನೆ ಬಿಟ್ಟು ನಾನು ಬೇರೆ ತಲೆ ಹೋಗ್ತೀನಿ, ಬೇರೆ ತಲೆ ಇರ್ತೀನಿ ಅಂತ ಹೇಳಿ ಬೇರೆ ತಲೆ ಹೋಗಿ ಇರ್ತಾನೆ. ಅಲ್ಲಿ ಬೆಳಿತಿರುವಾಗ ಅಲ್ಲಿ ಹಂಗೆ ಮಾಡ್ಕೊಂತ ಬೇರೆ ಬೇರೆ ಹೋಗಿ ಸ್ಟೇಷನ್ ನಲ್ಲಿ ಟ್ರ್ಯಾಕ್ ಗಳು ಹಾಕೋದು, ಬೊಗ್ಗುಗಳು ಹಾಕೋದು, ಇವೆಲ್ಲ ಕೆಲಸ ಮಾಡ್ಕೊಂತಿರ್ತಾನೆ. ಎಷ್ಟು ಕೆಲಸ ಚೇಂಜ್ ಮಾಡ್ತಾನಂದ್ರೆ ಹೋಟ್ಲಾಗ ಹೋಗಿ ಕ್ಲೀನರ್ ಕೆಲಸ ಮಾಡ್ತಾನ. ಅದೇ ರೀತಿಯಲ್ಲಿ ಇಲ್ಲ ಇವೆಲ್ಲ ಬೇಡ, ಏನಾದ್ರೂ ನಾನೇ ಏನಾದ್ರು ಮಾಡ್ಬೇಕಂತೇಳಿ ಲಾಯರ್ ಹೋಗ್ತಾನ. ಹೋಗಿ ಲಾಯರ್ ಆಗ್ತಾನ. ಲಾಯರ್ ಆಗಿ ಆ ಲಾಯರ್ ಉದ್ಯೋಗ ಮಾಡ್ಕೊಂತಿರುವಾಗ ಕೂಡ ಆ ಫೈಟ್ದಲ್ಲಿ ಜಗಳಾಡಿ ಆ ಲಾಯರ್ ಉದ್ಯೋಗ ಕೂಡ ಕಳ್ಕೊಂತಾನ. ಏನಪ್ಪ ನನ್ನ ಜೀವನದಲ್ಲಿ ಏನು ಮಾಡಕ್ ಹೋದ್ರು ಕೂಡ ನನಗೆ ಎದುರು ಆಗತ್ತವಲ್ಲ, ನನ್ ಸಕ್ಸಸ್ ನನ್ನ ಜೀವನದಲ್ಲಿ ನೋಡ್ತಿರಲ್ಲ ಅನ್ಕಡೆ ಏನ್ ಮಾಡ್ತಾನ ಗೊತ್ತಾ, ಹಂಗೆ ಇದು ಮಾಡ್ಕೊಂತ ಒಂದು ಬಿಸ್ನೆಸ್ ಇಡ್ತಾನ. ಬಿಸ್ನೆಸ್ ಮಾಡ್ಕೊಂತಿರುವಾಗ ಆ ಬಿಸ್ನೆಸ್ ಕೂಡ ಸ್ವಲ್ಪ ಸಕ್ಸಸ್ ಆಗ್ತದೆ, ಸ್ವಲ್ಪ ಬೇಸ್ ಸಕ್ಸಸ್ ಆಗುತ್ತೆ, ಆಮೇಲೆ ಕೂಡ ಅದು ಲಾಸ್ ಆಗ್ಬಿಡೋದು. ಇನ್ನು ಈ ವ್ಯಕ್ತಿಗೆ 65 ವಯಸ್ಸು ಬರ್ತವ. ಎಷ್ಟು ವಯಸ್ಸು ಬರ್ತವ? 65 ವಯಸ್ಸುವರೆಗೂ ಕೂಡ ಪ್ರಯತ್ನ ಪಟ್ಟು ಎಲ್ಲ ಲಾಸ್ ಆಗ್ತದೆ. ಆ ಸಂದರ್ಭದಲ್ಲಿ, ಯಾಕಂದ್ರೆ ಕ್ರೈಸ್ತವನ ವ್ಯಕ್ತಿ, ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಗೊತ್ತಾ, ದೇವ 65 ವಯಸ್ಸು ಬಂದೈತೆ, ಆ ಟೈಮ್ನಾಗ ಅವನಿಗೆ ಪಿಂಚಣಿ ಬರ್ತಿರ್ತದೆ, ಪೆನ್ಷನ್ ಬರ್ತಿರ್ತದೆ. ಆ ಪೆನ್ಷನ್ ದುಡ್ಡು ಇಟ್ಕೊಂಡು ನೋಡ್ಕಂತ ಈ ಪೆನ್ಷನ್ ದುಡ್ಡು ಕೂಡ ನಾನು ಏನ್ ಮಾಡ್ತೀನಿ, 65 ವಯಸ್ಸು ನಾನು ಇನ್ನೇನ್ ಮಾಡಕ್ ಏನಿಲ್ಲ ನನಗೆ ಅಂತ ಹೇಳಿ ಸಾಯ್ಬೇಕಂತ ಹೇಳಿ ಒಂದು ಪೇಪರ್ ತಗೊಂಡು ಪೆನ್ ತಗೊಂಡು ಗಿಡದ ಕೆಳಗೆ ಉಟ್ಕೊಂಡು ಸಾವು ನೋಟ್ ಬರೆದಿರ್ತಾನೆ, ಸತ್ತೋಗ್ರಾಣ ಅಂತ ಹೇಳಿ. ಬರೆದಿರೋ ಸಂದರ್ಭದಲ್ಲಿ ದೇವರ ವ್ಯಕ್ತಿ ಮಾತಾಡ್ತಾನೆ. ಆ ವ್ಯಕ್ತಿ ಅವ್ರ ಅಮ್ಮ ಅಡಿಗೆ ಕಳ್ಸಿರ್ತಾರಲ್ಲ, ಆ ಅಡಿಗೆದಲ್ಲಿ ಒಂದು ಚಿಕನ್ ಮಾಡೋದು ಒಂದು ರೆಸಿಪಿ ಕಳ್ಸಿರ್ತಾರ. ಅರೆ ನಮ್ಮಮ್ಮ ನನಗೆ ಈ ಒಂದು ಚಿಕನ್ ಕಳಿಸಿದ್ರಲ್ಲ, ಇದು ನಾನು ಪ್ರಯತ್ನ ಪಟ್ರೆ ಹೆಂಗಿರ್ತೈತೆ. ಯಾವ ವಯಸ್ಸಿನಾಗ? 65 ವಯಸ್ಸಿನಾಗ. ಶಕ್ತಿ ಇಲ್ಲ, ಆರೋಗ್ಯ ಇರೋದಿಲ್ಲ, ಏನ್ ಮಾಡೋದು ಕೂಡ ಇಂಟ್ರೆಸ್ಟ್ ಬರೋದಿಲ್ಲ ವಯಸ್ಸದು. ಅಂತ ವಯಸ್ಸಿನಲ್ಲಿ ದೇವರ ಆಲೋಚನೆ ಪ್ರಕಾರ ಅದೇ ಇದನ್ನ ಹೆಂಗಾರು ಮಾಡಿ ನಾನು ರೆಡಿ ಮಾಡ್ಕಣ ಅಂತೇಳಿ ಪಿಂಚಣಿ ದುಡ್ಡನ್ನು ತಗೊಂಡು ಹೋಗಿ ಆ ಮಸಾಲಾ ಐಟಮ್ಗಳು ಏನಾದ್ರು ಎಲ್ಲ ಒಂದು 12 ರಕ ಮಸಾಲಾ ಐಟಮ್ಗಳು ಎಲ್ಲ ತಗೊಂಡ್ಬಂದು ಈ KFC ಚಿಕನ್ ತಯಾರು ಮಾಡ್ತಾನೆ. ಚಿಕನ್ ತಯಾರು ಮಾಡಿ ಏನ್ ಮಾಡ್ತಾನೆ ಗೊತ್ತಾ, ಪ್ರತಿ ಹೋಟ್ಲು ಹೋಗಿ ಕೊಡ್ತಾನೆ, ಇದನ್ನ ಯೂಸ್ ಮಾಡ್ರಿ, ಒಂದ್ಸಲ ಟ್ರೈ ಮಾಡ್ರಿ ಅಂತ. ಎಷ್ಟು ಜನ ಕೂಡ ಟ್ರೈ ಮಾಡಿ ಬೇಡ ಚೆನ್ನಾಗಿಲ್ಲ ಅಂತ ಬೇಡ ಅಂತಿರ್ತದೆ. ಅವನು ಅಷ್ಟು ಮನಸ್ಸು ಬರೋಲ್ಲ. ಮತ್ತೆ ಇನ್ನೊಂದು ಎಷ್ಟು ಹೋಟ್ಲಿಗೆ ಹೋಗ್ತಿರ್ತಾನೆ ಗೊತ್ತಾ, 1009 ಹೋಟ್ಲುಗಳು ತಿರ್ತಾರಂತ. ಎಷ್ಟ? 1000 ಅಮೆರಿಕ ಎಲ್ಲ ತಿರುತ್ತಾನಂತ. ಪ್ರತಿ ಹೋಟ್ಲು ಹೋಗೋದು, ಇದೊಂದ್ಸಲ ಟ್ರೈ ಮಾಡಿ ಎಲ್ಲ ರಿಜೆಕ್ಟ್. ಎಲ್ಲಿ ಕೂಡ ತನ್ನ ನಿರಾಸೆ ಚೆಂದಿಲ್ದಂಗ ಇದು ಖಚಿತವಾಗಿ ದೇವರು ನನ್ನ ಆಶೀರ್ವದಿಸ್ತಾನ, ಇದು ದೇವರ ಆಲೋಚನೆ, ಖಚಿತವಾಗಿ ದೇವ್ರು ನನಗೆ ಮೇಲ್ ಮಾಡೇ ಮಾಡ್ತಾನ ಅಂತ ಹೇಳಿ ಒಂದು ಹೋಟೆಲ್ಗೆ ಕೊಟ್ಟಾಗ ಆ ವ್ಯಕ್ತಿ ಸರಿ ಅಂತ ಹೇಳಿ ತಗೊಂಡು ಆ ಹೋಟ್ಲಾಗ ಅವತ್ತು ಅದನ್ನ ರೆಸಿಪಿನ ಮಾಡಿ ಈ ಕ್ಲೈಂಟ್ ಕಸ್ಟಮರ್ಸ್ ಎಲ್ಲ ಕೊಡ್ತಾರೆ. ಅದು ವಿಪರೀತವಾಗಿ ಎಲ್ಲರಿಗೂ ಇಷ್ಟ ಆದಾಗ ಸರಿ ಇದು ಚೆನ್ನಾಗೈತೆ ನೀನ್ ಇಲ್ಲೇ ಮಾಡಂತ ಹೇಳಿದಾಗ ಅವಾಗ ಪ್ರಾರಂಭ ಮಾಡಿರುವಂತ KFC ಇವತ್ತು 125 ದೇಶಗಳಲ್ಲಿ ಬ್ರಾಂಚಸ್ ಅದಾವ. ಆಮೇನ್, ಹಲ್ಲೆಲೂಯಾ. ಎಷ್ಟು ದೇಶದಾಗ? 125 ದೇಶಗಳಲ್ಲಿ ಬ್ರಾಂಚಸ್ ಇದಾವ. ಅದೇ 120 ಕಂಟ್ರಿಗಳವ 20,000 ಬ್ರಾಂಚಸ್ ಅದಾವಂತ. 20,000 ಬ್ರಾಂಚಸ್ ಅದಾವಂತ. ನೋಡ್ರಿ ದೇವ್ರ ಕಾರ್ಯ ಹೆಂಗಿರುತ್ತೆ. ಟಾಪ್ ಬಿಸ್ನೆಸ್ ನಲ್ಲಿ, ವರ್ಲ್ಡ್ ನಲ್ಲಿ ಟಾಪ್ ಬಿಸ್ನೆಸ್ ನಲ್ಲಿ 4th ಪ್ಲೇಸ್ ನಲ್ಲಿ KFC ಐತಿ. ಟಾಪ್ 10 ಕೂಡ ಅಲ್ಲ, ಟಾಪ್ 5 ನಲ್ಲಿ 4th ಪ್ಲೇಸ್ ನಲ್ಲಿ KFC ಐತಿ. ಎಷ್ಟು ಉನ್ನತವಾದ ದೇವರ ಆಶೀರ್ವಾದ. ಯಾಕಂದ್ರೆ ದೇವರು ಆಲಸ್ಯ ಮಾಡಿದ್ರು ಕೂಡ ಆಶ್ಚರ್ಯ ಕಾರ್ಯ ಮಾಡ್ತಾನೆ. ಆಮೇನ್. ಅಷ್ಟು ಪ್ರಯತ್ನ ಪಡೋಣ, ಎಲ್ಲಾರು ಪ್ರಯತ್ನ ಒಂದು ಸ್ವಲ್ಪ ಆದ್ರೂ ಆತನ ನಿರಾಸೆಗಳಿದ್ರು ಕೂಡ ಆ ಸಕ್ಸಸ್ ನೋಡ್ತಿದ್ದಿಲ್ಲ. ಆ ಸಕ್ಸಸ್ ನನ್ನ ಜೀವನದಲ್ಲಿ ದೇವ್ರು ಮಾಡೇ ಮಾಡ್ತಾನ. ನನ್ನ ಜೀವನದಲ್ಲಿ ನಾನು ಕಾರ್ಯ ನೋಡ್ತೀನಿ, ನಾನು ಬಿಸ್ನೆಸ್ ಸಕ್ಸಸ್ ಆಗೇ ಆಗ್ತದೆ ಅನ್ನೋ ಒಂದೇ ಒಂದು ವಿಶ್ವಾಸ ಇಟ್ಕೊಂಡು ಪ್ರಯತ್ನ ಪಟ್ಟಣ. ಆ ಒಂದು ಸಮಯ ಬಂದಾಗ ದೇವ್ರೇನ್ ಮಾಡೋಣ, ದ್ವಾರಗಳು ತೆರೆದನಲ್ಲಿ ಪ್ರಪಂಚ ಎಲ್ಲ ಅದನ್ನ ವಿಸ್ತರಿಸ್ದಂಗ್ ಮಾಡೋಣ. ಅಂದ್ರೆ ದೇವ್ರ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೀತಾವ. ಏನೇ ಮಾಡ್ತಿರ್ಲಿ, ಏನ್ ಮಾಡ್ಬೇಕು ನಾವು ದೇವ್ರ ಮೇಲೆ, ಅದ್ ಎದಕ್ಕಂದ್ರೆ ದೇವ್ರ ಮಹಿಮೆಗಾಗಿ ಅವಲ್ಲ. ನಮ್ ಜೀವನದಲ್ಲಿ ಏನೇ ಮಾಡ್ಬೇಕಂದ್ರೆ ಅವು ದೇವ್ರ ಮಹಿಮೆಗಾಗೆ ಮಾಡ್ತಾನ.
ಅರ್ಥೈತೆ? ಎಲ್ಲಾರು ಇದ್ದಂಗ ಎಲ್ಲಾರು ಮಾಡ್ದಂಗ ಎಲ್ಲಾರು ಜಾಬ್ ಮಾಡ್ತಾರೆ, ಅದ್ರ ನಮ್ದೊಂದು ಜಾಬ್ ಹಂಗಲ್ಲ. ಎಲ್ಲಾರು ಗೌರ್ಮೆಂಟ್ ಜಾಬ್ ಮಾಡ್ತಾರೆ, ನಾವು ಗೌರ್ಮೆಂಟ್ ಜಾಬ್ ಮಾಡ್ತೇವೆ. ಎಲ್ಲಾರು ಇಂಜಿನಿಯರ್ ಆಗ್ತಾರೆ, ನಾವು ಇಂಜಿನಿಯರ್ ಆಗ್ತೀವಿ. ಎಲ್ಲಾರು ಡಾಕ್ಟರ್ ಆದ್ರೆ ನಾವು ಡಾಕ್ಟರ್ ಆಗ್ತೀವಿ. ಹಂಗ ಎಲ್ಲಾರ ಮಧ್ಯದಲ್ಲಿ ನಮ್ಗೆ ಇಡೋದಿಲ್ಲ ದೇವರು. ಎಲ್ಲಾರು ಬಿಸ್ನೆಸ್ ಮಾಡ್ತಾರೆ, ನಾವು ಆ ಬಿಸ್ನೆಸ್ ನಾನು ಬಿಸ್ನೆಸ್ ಮಾಡ್ತೇನೆ. ಹಂಗಲ್ಲ. ನಮ್ಗೆ ಏನ್ ಮಾಡ್ತಾನೆ ಅಂದ್ರೆ ಅವರೆಲ್ಲರಿಗಿನ ಪ್ರತ್ಯೇಕವಾಗಿ ದೇವರು ನಾವು ಆಶೀರ್ವದಿಸ್ತಾರೆ. ಆಮೇಲೆ ಹಾಲೆಲೂಯಾ. ಅದು ದೇವರ ಉದ್ದೇಶ. ನೀವು ಮಾಡ್ತಿರೋಂತ ಪ್ರತಿ ಕೆಲಸ ಕೂಡ ಒಂದು ಪ್ರತ್ಯೇಕವಾಗಿರ್ತದೆ. ಪ್ರತ್ಯೇಕವಾಗಿ ಆಶೀರ್ವದಿಸ್ತಾರೆ ದೇವರು. ಆಶೀರ್ವಾದದಲ್ಲಿ ಪರಿಣಾಮವಾಗಿ ನೋಡ್ಕೊಂತ. ಆಮೇಲೆ ಆಲಸ್ಯ ಆದ್ರೂ ಕೂಡ ಆಶ್ಚರ್ಯ ಕಾರ್ಯ ಮಾಡ್ತಾನ. ಎದಕ್ಕೆ ಆಲಸ್ಯ ಮಾಡ್ತಾನ ಅಂದ್ರೆ ಮೊದಲನೇದಾಗಿ ಏನು, ದೇವರ ಮಹಿಮೆಗಾಗಿ. ಎರಡನೇದಪ್ಪ ಎದಕ್ಕ ಆಲಸ್ಯ ಮಾಡ್ತಾನಂದ್ರೆ ನಮ್ಮ ಆತ್ಮೀಯ ಜೀವಿತದಲ್ಲಿ ನಮಗೆ ಕಲಿಸುವಂತ ಪಾಠಗಳು ನಮಗೆ ಇರ್ತಾವ. ಏನಿರ್ತಾವ? ಆತ್ಮೀಯ ಜೀವಿತದಲ್ಲಿ ಕಲಿಸುವಂತ ಪಾಠಗಳು ನಮ್ಗೆ ಇರ್ತಾವ. ನಾವು ಕಲಿಯುವಂತ ಪಾಠಗಳು ನಮಗೆ ಇರ್ತಾವ. ಅರ್ಥ ಆಯ್ತಾ? ಕಾನಾನ್ ದೇಶಕ್ಕೆ ಹೋಗ್ಬೇಕು ಇಸ್ರಾಯೇಲ್ ಪ್ರಜೆಗಳು. ಐಗುಪ್ತ ದೇಶದಿಂದ ದೇವರು ಬಿಡಿಸ್ಕೊಂಡ್ ಬರ್ತಾನ. ಇನ್ನು ಕಾನಾನ್ ದೇಶಕ್ಕೆ ಹೋಗಿ ಇವರು ರೀಚ್ ಆಗ್ಬೇಕಂದ್ರೆ ಕಾನಾನ್ ದೇಶದಲ್ಲಿ ಹೆಂಗಿರ್ತಾರ ಗೊತ್ತಾ? ಅಲ್ಲಿ ಶತ್ರುಗಳು ಒಬ್ಬೊಬ್ರು ಈ ಬಿಲ್ಡಿಂಗ್ ಅಷ್ಟು ಹೈಟ್ ಇರ್ತಾರ. ಅವರು ಮಿಡಿತಗಳು ಕಣ್ಣ ಕಾಣ್ತಿರ್ತಾರಂತ. ಇಸ್ರಾಯೇಲ್ ಪ್ರಜೆಗಳು ಕಣ್ಣ ಕಾಣ್ತಿರ್ತಾರೆ, ಅಷ್ಟು ಹೈಟ್ ಇರ್ತಾರಂತ. ಇವ್ರು అందరూ ಜಯಿಸ್ಬೇಕು, ಯುದ್ಧ ಮಾಡಬೇಕು. ಇವ್ರು ಏನ್ ಮಾಡ್ತಾರ? ಇಲ್ಲಿ ಐಗುಪ್ತ ದೇಶದಲ್ಲಿ ಇಟಿಂಗೆಲ್ಲ ಕೆಲಸ ಮಾಡ್ತಾರ. ಇಟಿಂಗೆಲ್ಲ ಕೆಲಸ ಮಾಡೋರಿಗೆ ಹೋಗಿ ಯುದ್ಧ ಮಾಡಿದ್ರೆ ಮಾಡ್ತಾನ? ಮಾಡೋದಿಲ್ಲ. ಅವ್ರ ಕೈಯಾಗ ಸೋಲ್ತಾನ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ? ಯುದ್ಧ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಹೋಗಿ ಯುದ್ಧ ಮಾಡಿದ್ರೆ ಯುದ್ಧ ಧೈರ್ಯ ಮಾಡ್ತಾನ. ಯುದ್ಧ ನಿಂತ್ಕೊಳ್ಳೋಷ್ಟು ಶಕ್ತಿ ಆ ಒಂದು ಧೈರ್ಯನ ಬೇಕಲ್ಲ. ನೀವು ಹೋಗಿ ನಿಂತ್ಕೊಂಡು ಯುದ್ಧ ಮಾಡ್ತೀನಿ ಅಂತಾನ. ಅಲ್ಲಿ ಹೋಗಿ ನಿಂತ್ಕೊಂಡು ಕೊಡಿಲ್ಲ ಇವರು. ಅವ್ರ ಏನ್ ಮಾಡ್ತಿರ್ತಾರೆ ಹೇಳು? ನಮ್ಮನ್ನ ಅಲ್ಲಿ ಐಗುಪ್ತ ದೇಶದಲ್ಲಿ ಸಾಯಿಸ ಕರ್ಕೊಂಡ್ ಬಂದ್ ಮೋಸವಾಗಿ ಹೆಂಗ್ ಬೈತಿರ್ತಾರೆ ಗೊತ್ತಾ? ಅಲ್ಲೇ ನಾವು ಸಮಾಧಿ ಇಲ್ಲ ಅನ್ಕಂಡಿಯಾ? ಈ ಸಮಾಧಿ ಇಲ್ಲಿ ಬಂದು ನಮ್ಮನ್ನ ಸಾಯಿಸಿ ಸಮಾಧಿ ಮಾಡ್ಬೇಕು ಅನ್ಕಂಡಿಯ? ಎದಕ್ ನಮ್ಮನ್ನ ಐಗುಪ್ತ ದೇಶದ ಕರ್ಕೊಂಡ್ ಬಂದಿ? ಇವ್ನೆಲ್ಲಾರು ನಾವು ಜಯಿಸಕ್ ಆಗ್ತದ ಅಂತ ಬಿಡ್ಬಿಡ್ತಿರ್ತಾರ. ಎದಕ್ಕಂದ್ರೆ ಅವ್ರು ಬಲಹೀನರಾಗಿರ್ತಾರ. ಅದಕ್ಕೆ ದೇವ್ರ ಏನ್ ಮಾಡ್ತಾರ ಗೊತ್ತಾ? ಕಾನಾನ್ ದೇಶಕ್ಕೆ ನಡೆಸಬೇಕಂದ್ರೆ 4 ದಿನ ಅಷ್ಟೇ ಬೇಕಾಗುತ್ತೆ. ಆದ್ರೆ ದೇವ್ರನ್ನ 40 ವರ್ಷ ತಿಳಿಸ್ತಾನ ಅರಣ್ಯದಲ್ಲಿ. ಎಷ್ಟು ವರ್ಷ? 40 ವರ್ಷ. ಅರೆ 4 ದಿನ ಪ್ರಯಾಣನ 40 ವರ್ಷ ದೇವರು ಎದಕ್ ಮಾಡ್ದ ಅಂದ್ರೆ ಈ ಅರಣ್ಯದಲ್ಲಿ ಅವ್ರಿಗೆ ಈ ಕಲ್ಲುಗಳ ಮಧ್ಯದಲ್ಲಿ, ಈ ಗಿಡಗಳು ಮುಳ್ಳುಗಳ ಮಧ್ಯದಲ್ಲಿ ಅವ್ರಿಗೆ ಏನ್ ಮಾಡೋಣ ಗೊತ್ತಾ? ಫಲವಂತರಾಗಿ ಮಾಡೋಣ, ಗಟ್ಟಿಪಡಿಸೋಣ, ಯುದ್ಧ ಟ್ರೈನಿಂಗ್ ಕೊಟ್ಟಾನ. ಎಷ್ಟೋ ಸಣ್ಣ ಪ್ರಾಂತಗಳು ಬಂದಾಗ ಅವ್ರ ಮೇಲೆ ಯುದ್ಧ ಮಾಡ್ರಿ ಅಂತ ಹೇಳ್ಬಿಟ್ಟು ಯುದ್ಧದಲ್ಲಿ ಜಯಿಸುವಂತ ದೇವರೇ ಅವ್ರಿಗೆ ಸಹಾಯ ಮಾಡಿ ಜಯಿಸ್ಕೊಂತ ಬಂದ. ನಾವೆಲ್ಲ ಯುದ್ಧದಲ್ಲಿ ಬಂದಾಗ ಅವ್ರು ಏನ್ ಮಾಡೋದು ಗೊತ್ತಾ? 40 ವರ್ಷ ಬರಕ್ಕೆಲ್ಲ ಅವರೆಲ್ಲ ಫುಲ್ ಸ್ಟ್ರಾಂಗ್ ಆಗಾರ. ಅವ್ರ ಮಕ್ಕಳು ಕೂಡ ಫುಲ್ ಸ್ಟ್ರಾಂಗ್ ಆಗಾರ. ಹೆಂಗ ಹೇಳಿದಾಗ ಯುದ್ಧ ಬಂದ್ರು ಕೂಡ ಸರಿ ನಾವು ಹೋಗೋಣ. ಯಾಕಂದ್ರೆ ಆಲ್ರೆಡಿ ನಾವು ಟ್ರೈನ್ಡ್ ಅದೀವಿ. ದೇವ್ರ ನಮಗೆ ಹಂಗ ಕಳಿಸ. ಅಂದ್ರೆ ನಮ್ಮ ಶ್ರಮಗಳು ಕೂಡ ನಮ್ಮ ಅರಿದಲ್ಲಿ ದೇವ್ರು ಎದಕ್ ಕಳಿಸ್ತಾನಪ್ಪ ಅಂದ್ರೆ, ಎದಕ್ ಆಲಸ್ಯ ಮಾಡ್ತಾನ ನಮ್ಮ ಜೀವನದಲ್ಲಿ ಒಂದು ಕಾರ್ಯ ನೋಡ್ಬೇಕಂದ್ರೆ ಇವೆಲ್ಲವೂ ನಾವು ತಟ್ಟದ ನಿಂತ್ಕೊಂಡ್ ಹೋಗ. ಇನ್ನ ಗೊಲೆ ಆಗುವಂತ ಶ್ರಮಗಳನ್ನು ಬರ್ತಾವ. ಅದನ್ನ ಜಯಿಸ್ಬೇಕಂದ್ರೆ ಫಸ್ಟ್ ದಾವಿದ ಏನ್ ಮಾಡ್ಯಾನ? ಸಿಂಹನ ಜಯಿಸನ, ಕರಡಿನ ಜಯಿಸನ. ಅವೆಲ್ಲ ಜಯಿಸಿರೋದಕ್ಕೆ ಅಲ್ಲಿ ಗೊಲೆ ತಿರುಗಿ ನಿಂತ್ಕೊಂಡು ನಾನು ದೇವ್ರ ನನ್ನ ಪಕ್ಷದನ ಅಂತ ಹೇಳಿ ಯುದ್ಧ ಮಾಡೋಣ. ಆ ಯುದ್ಧದಲ್ಲಿ ದೇವರು ದಾವಿದಿಗೆ ಜಯ ಕೊಟ್ಟಾನ. ಹಂಗ ಒಂದೊಂದು ಶ್ರಮನ ನಾವು ಜಯಿಸ್ಕೊಂತ ಬಂದಾಗ ಮುಂದೆ ಎಂತ ಶ್ರಮ ಬಂದ್ರು ಕೂಡ, ಎಂತ ಕಷ್ಟ ಬಂದ್ರು ಕೂಡ ಅಲ್ಲಿ ತಟ್ಟುಕೊಂತ ನಿಂತ್ಕೊಂಡು ಶಕ್ತಿ ನಮಗೆ ಅನುಗ್ರಹಿಸ್ತಾರೆ. ನಿಂತ್ಕೊಳ್ಳುವಂತ ಶಕ್ತಿ ನಮ್ಗೆ ಅನುಗ್ರಹಿಸ್ತಾರೆ. ಅದಕ್ಕೆ ನಮ್ಗೆ ಆಲಸ್ಯ ಮಾಡ್ತಾನ. ಆಲಸ್ಯ ಮಾಡಿದ್ರು ಕೂಡ ದೇವ್ರ ಉನ್ನತವಾದ ಆಲೋಚನೆ ಐತೆ. ಆಲಸ್ಯ ಮಾಡ್ತಿರೋದು ಅನ್ನೋಸ ನಾವ್ ಏನಿಸ್ತದೆ ಗೊತ್ತಾ? ನಮ್ ಜೀವನದಲ್ಲಿ ನಾವ್ ಆಲಸ್ಯ ಆಗತ್ತೆ, ನಾವು ಅಷ್ಟು ಪ್ರಾರ್ಥನೆ ಮಾಡ್ತಾ ಎಲ್ಲ ಮಾಡ್ತಿದ್ವಿ, ಇವ್ರು ಏನು ಮಾಡ್ತಿಲ್ಲ, ಅನ್ನೂರು ಲೋಕಾನುಸಾರ ಜೀವಿಸ್ತಾರ, ಇವ್ರು ಬೇಸ್ ಅಭಿವೃದ್ಧಿ ಅಂತಾರ, ಇವೆಲ್ಲ ಆಲೋಚನೆಗಳು ಸಾತ ನಮ್ಗೆ ಕೊಡ್ತಿರ್ತಾನ. ಯಾಕಂದ್ರೆ ಅಕ್ಕಪಕ್ಕ ಇರ್ತಾರಲ್ಲ, ಅವ್ರು ಬೇಸ್ ಅಭಿವೃದ್ಧಿ ಹೊಂದಿರ್ತಾರ. ಅವ್ರು ಏನ್ ಭಕ್ತಿ ಮಾಡೋದಿಲ್ಲ, ಏನಿಲ್ಲ, ಲೋಕಾನುಸಾರ ಜೀವಿಸ್ತಿರ್ತಾರೆ. ಅದೇ ಇವ್ರೆಲ್ಲ ಚೆನ್ನಾಗಿದಾರ, ಇವರೆಲ್ಲ ಬೇಸ್ ಅಭಿವೃದ್ಧಿ ಹೋಗ್ತಾರ, ಇವ್ರದೆಲ್ಲ ಚೆನ್ನಾಗಿ ನಡೆಯುತ್ತೆ. ಅದೇ ನಾನ್ ಇಷ್ಟು ಭಕ್ತಿ ಮಾಡಿ, ಇಷ್ಟು ಪ್ರಾರ್ಥನೆ ಮಾಡಿ, ಇಷ್ಟು ದೇವರ ಇದೀನಿ, ನನ್ನ ಜೀವನದಲ್ಲಿ ಹಿಂಗೈತೆ, ನನಗೆ ಆಶೀರ್ವಾದ ಬರೋದು, ನನಗೆ ಆಲಸ್ಯ ಆಗತ್ತೆ. ದೇವ್ರು ನನ್ನ ಜೀವನದಲ್ಲಿ ಆಲಸ್ಯ ಮಾಡ್ತಾರ. ಇವು ಸಾಧಾರಣ ಆಲೋಚನೆಗಳು. ಈಗ ಒಂದು ಟಮಾಟನ್ ಗಿಡ ಇರ್ತದೆ. ಟಮಾಟನ್ ಗಿಡ ಏನ್ ಮಾಡ್ತೇವೆ? ಜಲ್ದಿ ಒಂದು 3-4 ದಿನದ ಫಲ ಕೊಟ್ಟು ಬೇಸ್ ಟಮಾಟನ್ ಎಷ್ಟು ಫಲ ಬರ್ತೇವೆ. ಅದ್ ಪಕ್ಕಕ್ಕೆ ಹುಂಚಕ ಮರ ಐತೆ ಅನ್ಕೋ, ಬೀಜ ಹಾಕಿ 2 ಬೀಜ ಹಾಕ್ರಿ,
ಟಮಾಟನ್ ಬೀಜ ಹಾಕ್ರಿ, ಹುಣಸಿನ ಮರ ಬೀಜ ಹಾಕ್ರಿ, ಯಾವ್ದು ಜಲ್ದಿ ಫಲಿಸ್ತದೆ? ಟಮಾಟನ್ ಜಲ್ದಿ 3-4 ತಿಂಗಳು ಬೇಸ್ ಫಲಿಸಿ ಫಲ ಕೊಡ್ತದೆ. ಆ ಟಮಾಟನ್ ಮರ ಗಿಡ ಅಂತ ಇರ್ತದೆ. ಅರೇ ಹುಣಸಿಕಾಯಿ ನೀನು ಅಸಲು ಸ್ವಲ್ಪ ಬೆಳೆಯಲ್ಲ, ನಾನು ಅವಾಗ ಬೆಳೆದು ಫಲ ಕೊಡ್ತಿದ್ದೀನಿ, ಆಶೀರ್ವಾದ ಹೊಂದಿಲ್ಲ ನಾನು. ನಿನ್ನಲ್ಲಿ ಏನ್ ಆಶೀರ್ವಾದ ಇಲ್ಲಲ್ಲ ಅಂತೇಳಿ ಅಂತಿರ್ತದ ನೋಡು, ಅಂತಿರ್ತದ ನಮ್ಗೆ. ನೋಡು ಅವೇನಿಲ್ಲ, ನೀವು ದೇವ್ರ ಅಂತೀರಿ, ಎಲ್ಲ ಅಂತೀರಿ, ನಿಮ್ಗೆ ಏನ್ ಆಶೀರ್ವಾದ ಏನೈತಿ ಬದುಕಲು ಹಂಗೆ ಅದ ಹಂಗ ಅಂತ ಎಲ್ಲ ಮಾತಾಡ್ತೀರಿ. ಸರೇ ಚಿಕ್ಕ ಮರ ಅಂತ ಸರಿ ಫಲ ನೋಡ್ತದೆ. ನೋಡು ಒಂದು ವರ್ಷಕ್ಕೆಲ್ಲ ಆ ಮರ ಕೂಡ, ಟಮಾಟೋ ಮರ ಕೂಡ ಎಲ್ಲ ಧಾರೆ ಹೊಡೆದತ್ತೆ. ಫಸ್ಟಿಗೆಲ್ಲ ಬೇಸ್ ಫಲ ಹೊಡೆದತ್ತೆ, ಅದು ಹುಣಸಿಕಾಯಿಗಿರ ಅದು ಬೆಳೆದು 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 ಒಂದಿನ ಉನ್ನತವಾದ ವೃಕ್ಷ ಆದದ್ದು. ಆಮೇಲೆ ಎಷ್ಟು ವರ್ಷ ಬದುಕ್ತದೆ ಗೊತ್ತದು? 105 ವರ್ಷ, 1000 ವರ್ಷ ಕೂಡ ಬದುಕಷ್ಟೇ ಅದು. ಇದು ಜಲ್ದಿ ಫಲ ಕೊಟ್ಟೈತೆ, ಆಮೇಲೆ ಏನಾಗುತ್ತೆ? ಟೋಟಲ್ ನಾಶ ಆಗತ್ತೆ. ಇದು ಫಲ ಕೊಟ್ಟಿಲ್ಲ, ಆದ್ರೆ ಇದು ಆಲಸ್ಯ ಆದ ಕೂಡ ಉನ್ನತ ಸ್ಥಾನದಲ್ಲಿ ಬಂದೈತೆ. ಇದು ಶಾಶ್ವತವಾಗಿ ನಿಂದಿರುತ್ತೆ. ಆಮೇಲೆ ಅರ್ಥ ಆಯ್ತಾ? ಹುಣಸೆಕಾಯಿ ಸತ್ರು ಕೂಡ ಅದ್ರ ಹುಳಿ ಸಾಯೋದಿಲ್ಲ. ಆಮೇಲೆ ನಾವು ಇದ್ದು ನಾವು ಆಶೀರ್ವಾದ ನೋಡಿ ನಾವು ಸ್ಥಿರವಾಗಿದ್ದು ನಾವು ಪರಲೋಕಕ್ಕೆ ಹೋದ್ರು ಕೂಡ ಆಶೀರ್ವಾದ ತರ ಅಂತ ಬರುತ್ತೆ. ಆಮೇಲೆ ಹಾಲೆಲೂಯ. ಅದು ದೇವ್ರು ಮಾಡೋ ಕಾರ್ಯ. ಅದು ದೇವ್ರ ಮಹಾ ಉದ್ದೇಶ. ಅದು ಎಂತೆಂತ ಉದ್ದೇಶಗಳು ನಮ್ಮ ಜೀವಿತದಲ್ಲಿ ದೇವ್ರು ಇಟ್ಟನಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಊರು ಕೂಡ ಅಂದ್ರಷ್ಟು ಉದ್ದೇಶ ನಮ್ಮ ಜೀವಿತದಲ್ಲಿ ಇಟ್ಟ. ಮಾತಾಡೋರು ಮಾತಾಡ್ತಿರ್ತಾರ ಅವನ್ನೆಲ್ಲದೂ. ಯಾಕಂದ್ರೆ ಶ್ರಮದಲ್ಲಿನೇ ನಮಗೆ ದೇವ್ರು ಏನ್ ಕಲಿಸ್ತಾನೆ ಗೊತ್ತಾ? ಶ್ರಮದಲ್ಲಿನೇ ನಮಗೆ ಅನೇಕ ಪಾಠಗಳು ಕಲಿಸ್ತಾನೆ. ಶ್ರಮ ಇಲ್ಲದೆ ನೀನ್ ಪಾಠ ಕಲಿಯೋದಿಲ್ಲ. ಯಾಕಂದ್ರೆ ನೀನ್ ಶ್ರಮ ಬದ್ದಾಗ ನಡೆದಾಗೆ ಯಾವ ವ್ಯಕ್ತಿ ಎಂತವ್ರು, ಯಾವ ವ್ಯಕ್ತಿ ಮನಸ್ಸು ಎಂತದು. ಫಸ್ಟಿಗೇನು ಪ್ರಾಣಾಗ ಅಂತೇಳಿ ಮಾತಾಡ್ತಿರ್ತಾರ. ಕಷ್ಟದಲ್ಲಿ ಅವರು ನಮಗೆ ಪ್ರಾಣನ ನಿಜವಾಗ್ಲೂ ಆ ಮನಸ್ತತ್ವ ಇರಲ್ಲ ಐತಾ ಹೆಂಗ ಅನ್ನೋದು ಎಲ್ಲ ತೇಂಡದಲ್ಲಿ ಎಲ್ಲ ಯಾವಾಗ ಎಲ್ಲ ಗೊತ್ತಿರ್ತದೆ ಹೇಳು. ನಾವು ಶ್ರಮದಾಗ ಇದ್ದಾಗೆ ಎಲ್ಲ ನಮ್ಗೆ ಗೊತ್ತಾಯ್ತು. ಅವಾಗ ಆ ಪಾಠ ಕಲಿಬೇಕು ನಾವು. ಮನುಷ್ಯರ ಮನಸ್ಸು ಹಿಂಗಿರ್ತದೆ, ಮನುಷ್ಯರ ಸ್ಥಿತಿ ಹಿಂಗಿರ್ತದೆ, ಇವ್ರ ಸ್ಥಿರತ್ವ ಅಲ್ಲ, ಇವರು ನಂಬಿಗಸ್ತರಲ್ಲ. ದೇವ್ರು ತಿಳಿಸ್ತಾನ, ಇಲ್ಲಿ ಯಾರು ನಿನಗೆ ನಂಬಿಗಸ್ತರಲ್ಲ. ನೀನ್ ಅನ್ಕಂತಿದಿ ಕಷ್ಟದಾಗ ನಿನ್ಗೆ ಬರ್ತಾರ, ಕಷ್ಟದಾಗ ನಿನ್ಗೆ ಬರ್ತಾರ, ನಿನ್ ಜೊತೆ ಇರ್ತಾರಂತೆ ಮನುಷ್ಯರು ನೀನ್ ನೋಡ್ತಿದಿ. ಇವರೆಲ್ಲದು ನಿನಗೆ ಶಾಶ್ವತ ಅಲ್ಲ, ನಾನೇ ನಿನಗೆ ಶಾಶ್ವತ. ಆಮೇಲೆ ಅದು ತಿಳಿಸಕ್ಕೆ ದೇವ್ರ ಏನ್ ಮಾಡ್ತಾನ? ಪಾಠ ಕಲಿಸಕ್ಕೆ ಈ ಶ್ರಮಗಳ ಮಧ್ಯದಲ್ಲಿ ನಮ್ಮನ್ನು ನಡೆಸ್ತಿರ್ತಾನ, ಆಲಸ್ಯ ಮಾಡ್ತಾನ. ಇವೆಲ್ಲ ನಾವು ತಿಳ್ಕೋಬೇಕು. ನೋಡ್ರಿ, ಮತ್ತೆ ಆ ಒಂದು ಶ್ರಮಗಳ ಮಧ್ಯದಲ್ಲಿ ನಾವು ಜಾಸ್ತಿ ಪ್ರಾರ್ಥನೆ ಪರವಾಗ್ತೀವಿ. ಆಮೇಲೆ ಅವರೆಲ್ಲ ಪ್ರಾರ್ಥನೆ ಜಾಸ್ತಿ ಹೋಗ್ತೀವಿ. ದೇವ ಪರಿಸ್ಥಿತಿ ಏನ್ ಮಾಡ್ತೀವಿ, ಮತ್ತೆ ನೀರಿನ ನಮ್ಮ ಜೀವಿತ ಹೆಂಗ ಪ್ರಾರ್ಥನೆಯನ್ನ ಜಾಸ್ತಿ ಕಲಿತೀವಿ ನಾವು. ದೇವರಲ್ಲಿ ಪ್ರಾರ್ಥನೆ ಕಲಿತೀವಿ. ಇನ್ನೊಂದು ಶುದ್ಧ ಸುವರ್ಣ ಆಗ್ತೀವಿ, ಪರಿಶುದ್ಧದ ಕಡೆ ದೇವ್ರು ನಮ್ಮ ನಡೆಸ್ತಾನ. ಹೋಗಲ್ಲ, ನಾನು ಯಥಾರ್ಥವಾಗಿ ಜೀವಿಸ್ಬೇಕಲ್ಲ, ದೇವ್ರ ಕಾರ್ಯಗಳು ನೋಡ್ಬೇಕಾದ್ರೆ ನಾನು ಯಥಾರ್ಥವಾಗಿರ್ಬೇಕು, ನಾನು ದೇವ್ರು ನನ್ನ ಭಕ್ತಿ ದೇವ್ರಿಗೆ ಇಷ್ಟಕರವಾಗಿರ್ಬೇಕು. ಪವಿತ್ರ ಕಡೆ ನಮ್ಮನ್ನು ನಡೆಸ್ತದೆ, ಪ್ರಾರ್ಥನೆ ಜೀವಿತ ಬಲಪಡಿಸುತ್ತೆ. ಇವೆಲ್ಲವೂ ಕೂಡ ದೇವರು ನಮ್ಮ ಮೇಲಿಗಾಗೆ ಮಾಡ್ತಾನೆ, ನಮ್ಮ ಮೇಲಿಗಾಗೆ. ಯಾರು ಒಂದೇ ಸಲ ಹೋಗಿ ಯುದ್ಧ ಮಾಡ್ಬೇಕಂದ್ರೆ ಆರ್ಮಿಯವರು ಯುದ್ಧ ಮಾಡ್ತಾರ, ಸೋಲ್ಜರ್ಸ್ ಯುದ್ಧ ಮಾಡ್ಬೇಕಂದ್ರೆ ಅವ್ರಿಗೆ ಟ್ರೈನಿಂಗ್ ಇಲ್ದಂಗೆ ಹೋಗಿ ಯುದ್ಧ ಕಳಿಸ್ತಾರ. ಇವಾಗ ಎದುರಿ ಊಳದರ ಕರ್ಕೊಂಡೋಗಿ ಅಲ್ಲಿ ಯುದ್ಧದಲ್ಲಿ ಹೋಗಿ ನಿಂತ್ಕೊಂತಾರ. ಇವಾಗ ನಾವಾದ್ರೂ ಯುದ್ಧ ಮಾಡ್ಬೇಕು, ಹೋಗಿ ಅಲ್ಲಿ ಹಬ್ಬ ಮಿಲಿಟರಿನಾಗ ಯುದ್ಧ ಮಾಡ್ಬೇಕಂದ್ರೆ ಯುದ್ಧ ಮಾಡ್ತೀವ? ಎದಕ್ಕ? ನಮ್ಗೆ ಇರಕ್ ಆಗೋದಿಲ್ಲ, ಅಲ್ಲಿ ಆ ಟ್ರೈನಿಂಗ್ ಇಲ್ಲ ನಮಗೆ, ಅಲ್ಲಿ ನಿಂತ್ಕೊಳ್ಳೋ ಶಕ್ತಿ ನಮ್ಗೆ ಇರೋದಿಲ್ಲ. ಅವ್ರು ಹೆಂಗಿರ್ತಾರ ಗೊತ್ತಾ? ಚಳಿ ಹೋದಾಗ -ಡಿಗ್ರಿ ಚಳಿನಾಗ ಅವರು ಇರ್ತಾರ. ಅವರು ನಮ್ಗೆ ಸ್ವಲ್ಪ ಇಷ್ಟು ಈ ಚಳಿಗೆ ನಮ್ಗೆ ತಡೆಗಣಕ್ ಆಗೋದಿಲ್ಲ. ಫ್ಯಾನ್ ಬೇಡ, ಅದು ಬೇಡ, ಇದು ಬೇಡ ಅಂತ. ಎದಕ್ಕಂದ್ರೆ ನಮ್ದು ಅಷ್ಟಿರ್ತದೆ, ನಮ್ ಟ್ರೈನಿಂಗ್ ಇರೋದಿಲ್ಲ. ಅವ್ರಿಗೆ ಟ್ರೈನಿಂಗ್ ಇರ್ತದೆ. ಐಸ್ ಗಡ್ಡ ಮಧ್ಯಗಳ ಕೂಡ ಅವರು ನಿವಾಸಿಸ್ತಿರ್ತಾರ. ಆ ಟ್ರೈನಿಂಗ್ ಇರ್ತದೆ ಅವ್ರಿಗೆ. ಎದಕ್ಕೆ ಅಷ್ಟಪಡಿ ಅವರು ಅಂತ ಒಂದು ಕಷ್ಟಪಡಿಸಿದ್ರು ಕೂಡ ಹೆಂಗ ಅವ್ರು ಇರಕ್ ಸಾಧ್ಯ ಅಂತಂದ್ರೆ ಆ ಟ್ರೈನಿಂಗ್ ನಲ್ಲಿ ಅವ್ರು ಕಳೆದಿರ್ತಾರ. ನಮ್ಗೆ ಹಂಗ ದೇವ್ರು ನಮ್ಮನ್ನ ಎಂತ ಒಂದು ಸಂದರ್ಭದಲ್ಲಿ ಕೂಡ ನಾವು ಸ್ಥಿರವಾಗಿ ನಿಂತ್ಕೊಳ್ಳಕ್ಕೆ ದೇವ್ರು ನಮ್ಗೆ ಇವಾಗ ಟ್ರೈನಿಂಗ್ ಕೊಡ್ತಾನ. ಆಮೇಲೆ ಅದಕ್ಕೆ ಸ್ವಲ್ಪ ಆಲಸ್ಯ ಮಾಡ್ತಾನ. ಇವೆಲ್ಲ ಕಲಿಬೇಕು, ನೀನು ನಿಂತ್ಕೋಬೇಕು, ಸ್ಟ್ರಾಂಗ್ ಇರ್ಬೇಕು, ಬಲ ಹೊಂದಬೇಕು, ಧೈರ್ಯ ಹೊಂದಬೇಕು. ಇವೆಲ್ಲ ಇರ್ಬೇಕಂತ ಎಲ್ಲ ನಮ್ಮ ಮೈಮಗಾಗೆ ಏನು ಬಾಧೆ ಪಡಬೇಡ, ಏನು ದುಃಖ ಪಡಬೇಡ.
ನಾವ್ ಯಾವಾಗ್ಲೂ ಇಲ್ಲಿರುವಂತ ಜೀವಿತನೇ ನಾವು ಪಡ್ಕೋಬೇಕು, ಇಲ್ಲಿರುವಂತ ಜೀವಿತನ ಏನೋ ಸಂಪಾದಿಸ್ಕೋಬೇಕು ಅನ್ನಂತ ಎದುರು ನೋಡೋಂತ ಅವಶ್ಯಕತೆ ನಮ್ಗೆ ಇರೋದಿಲ್ಲ. ಎದಕ್ಕಂದ್ರೆ ನಾವೆಲ್ಲ ತಾಳ್ಮೆ ಎಲ್ಲ ಎದಕ್ ಗೊತ್ತಾ, ನಾನು ದೇವ್ರ ರಾಜ್ಯಕ್ಕೆ ಬಾಧ್ಯವು, ನನ್ನ ಸ್ಥಾನ ಅಲ್ಲ ಐತಿ, ಅದನ್ನ ನಾನು ನೋಡ್ಬೇಕು. ಅದಕ್ಕೆ ಥೆಸಲೋನಿಕ ಪತ್ರಿಕೆದಲ್ಲಿ ಕೂಡ ಪೌಲ ಮಾತು ಬರ್ತಾನೆ, ಈ ಥೆಸಲೋನಿಕ ಸಂಘದವ್ರು ಏನ್ ಮಾಡ್ತಿರ್ತಾರೆ ಗೊತ್ತಾ, ಇವ್ರ ನಿರೀಕ್ಷಣೆ, ಇವ್ ಕಷ್ಟಗಳು, ಇವ್ ನಷ್ಟಗಳು, ಇವೆಲ್ಲದರಲ್ಲಿ ಕೂಡ ಇವರು ಎಲ್ಲಿ ಬಲಹೀನರಾತರು ಅಂತ ಹೇಳಿ ಪೌಲ ಏನ್ ಮಾಡ್ತಾರೆ, ತಿಮೋತಿನ ಕಳಿಸ್ತಾನೆ ನನಗೆ, ತಿಮೋತಿ ಓಡು, ಅವ್ರು ಶ್ರಮ ಮಧ್ಯದಲ್ಲ, ಸಂಘ ಶ್ರಮದಲ್ಲೇ ಐತೆ. ಥೆಸಲೋನಿಕದವರು ಭಯಂಕರ ಸಂಕಟಗಳಲ್ಲಿ ಶ್ರಮಗಳ ಮಧ್ಯದಲ್ಲಿ ಅವ್ರು ಎಲ್ಲಿ ಬಲಹೀನರಾಗ್ಬಿಡ್ತಾರೋ, ಸಾಧನವನ್ನ ಬಲಪಡಿಸ್ತಾರ. ದೇವ್ರ ಆರಾಧಿಸ್ತಿದ್ರಲ್ಲ, ಎಲ್ಲರೂ ನಿಮ್ ದೇವರು ನಿಮ್ ಕಷ್ಟಗಳು ನೋಡ್ತಿಲ್ಲ ಅನ್ನೋ ಒಂದು ಆಲೋಚನೆ ಕೊಟ್ಟು ಇವ್ರನ್ನ ಬಲಪಡಿಸಿ ಇವ್ರನ್ನ ದೇವ್ರ ಸನ್ನಿಧಿಯಿಂದ ದೂರ ಮಾಡ್ತಾರ. ನೀವು ಹೋಗೋರ್ನ ಧೈರ್ಯಪಡಿಸು. ಯಾರು ಕಲಿಸ್ತಾನೆ ಗೊತ್ತ, ತಿಮೋತಿನ ಕಲಿಸ್ತಾನೆ. ಇಲ್ಲಿಗೆ ಸಾಧನ ಕುಟ್ರ ಶ್ರಮನೇ ಒಂದು ಆಧಾರವಾಗಿ ತಗಂತಾನವನು, ಕಷ್ಟನೇ ಒಂದು ಆಧಾರವಾಗಿ ತಗಂತಾನವನು. ಆಧಾರವಾಗಿ ತಗೊಂಡ್ಬಂದು ಅವನು ಜೀವನದಲ್ಲಿ ಹೆಂಗ ಬುಡ್ಡನ ಆಲೋಚನೆ ನಮ್ಮ ಜೀವನದಲ್ಲಿ ಬುಡ ಪ್ರಯತ್ನ ಪಡ್ತಾನ. ಅವನು ಎಲ್ಲಿನ ಜೀವನದಲ್ಲಿ ಹಿಂಗ ಅಂತೇಳಿ ನಮ್ಮ ಆಲೋಚನೆ ಹುಟ್ಟಿಸ್ತಾನ. ಆ ಆಲೋಚನೆಯಲ್ಲಿ ನಾವು ಧೈರ್ಯ ಕಳ್ಕೊಂಡು ನಮ್ಮ ಭಕ್ತಿ ಜೀವಿತ ನಾವು ಬಲಹೀನರಾಗುವಂತ ಮಾಡ್ತಾರ ಅವನು. ಅದಕ್ಕೆ ಅವ್ರಿಗೆ ಆಗಬಾರ್ದು. ತಿಮೋತಿ ಓದು, ಸಂಘನ ಬಲಪಡಿಸು. ನೋಡಿ ಓದ್ರಿ, ಒಂದನೇ ಥೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಇನ್ನು ತಡೆಯಲಾರದೆ ಒಬ್ಬಂಟಿಯಾಗಿರೇ ಇರುವುದು ಒಳ್ಳೆಯದೆಂದು ಯೋಚಿಸಿ ನಿಮ್ಮ ಮೇಲೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರು ಚಂಚಲರಾಗದಂತೆ ನಿಮ್ಮನ್ನು ದೃಢಪಡಿಸಿ. ಏನು ಬಂದವರಿಗೆ ಬಂದಿರುವ ಸಂಕಟಗಳಲ್ಲಿ ಒಬ್ಬರು ಚಂಚಲರಾಗದಂತೆ. ಇವ್ರಿಗೆ ಏನ್ ಬಂದವ, ಸಂಕಟ ಬಂದವ, ಶ್ರಮ ಬಂದವ. ಈ ಶ್ರಮದಲ್ಲಿ ನೀವು ಚಂಚಲರಾಗಬಾರ್ದು ಅಂದ್ರೆ ಏನದ, ಗಡಿಬಿಡಿ ಆಗಬಾರ್ದು. ನೀವು ದೇವರ ವಿಶ್ವಾಸ ನಡೀತಿದ್ರಲ್ಲ, ಆ ವಿಶ್ವಾಸನ ಕಳೆದೋಗ್ಬಾರ್ದು. ಮತ್ತೆ ನೀವು ಚಂಚಲರಾಗಬಾರ್ದು. ಅಕಡೆ ಮನಸ್ತತ್ವ ಬರಬಾರ್ದು. ನಿಮಗೆ ಕಷ್ಟಗಳವ, ಸಂಕಟಗಳು ಬಂದವ. ಮುಂದೆ ಏನಂತ, ನಿಮ್ಮನ್ನು ದೃಢಪಡಿಸುವುದಕ್ಕೂ ನಿಮ್ಮ ನಂಬಿಕೆ ವೃದ್ಧಿಯಾಗಿ ಪ್ರಬೋಧಿಸುವುದಕ್ಕೂ ನಮ್ಮ ಸಹೋದರರು ಕ್ರಿಸ್ತ ಸುವಾರ್ತೆ ಉದ್ಯೋಗದಲ್ಲಿ ದೇವರ ಸೇವಕನು ಆಗಿರುವ ತಿಮೋತಿಯನ್ನು ನಿಮ್ಮ ಬಳಿಗೆ ಕಳಿಸಿದೆವು. ಎದಕ್ಕಂದ್ರೆ ನೀವು ಬಲಹೀನರಾಗಬಾರದು. ನೀವು ಬಲ ಹೊಂದಬೇಕು. ನೀವು ಕಷ್ಟ ಬಂದಂತೇಳಿ ನೀವು ಎರಡು ಮನಸ್ತತ್ವವನ್ನು ತಂದ್ಕೊಂಡು ನೀವು ಚಂಚಲರಾಗಿರಂದ್ರೆ ಭಕ್ತಿ ಜೀವಿತದಿಂದ ನೀವು ದೂರ ಆಗ್ತೀರಿ. ಅದು ಆಗಬಾರ್ದಂತೆ ನಿಮ್ಮನ್ನ ನಾನೇನ್ ಮಾಡ್ತೇನೆ ಅಂದ್ರೆ ತಿಮೋತಿನ ಕಳಿಸ್ತೀನಿ. 5 ವರ್ಷದಲ್ಲಿ ಮಾತಾಡ್ತಾನೆ ನೋಡಿ. ಆದ್ದರಿಂದ ನಾನು ಇನ್ನು ತಡೆಯಲಾರದ ಒಂದು ವೇಳೆ ಶೋಧಕನು ನಿಮ್ಮನ್ನು ಶೋಧಿಸಿದ್ರಿಂದ ನಮ್ಮ ಪ್ರಯಾಸ ವ್ಯರ್ಥವಾಯಿತೋ ಏನು ಎಂದು ನಿಮ್ಮ ನಂಬಿಕೆಯ ವಿಷಯದಲ್ಲಿ ತಿಳಿದುಕೊಳ್ಳುವುದಕ್ಕೆ ಅವನನ್ನು ಕಳಿಸಿದೆನು. ಯಾರು ಶೋಧಿಸ್ತಾರಂತ? ಆದ್ರೆ ನಾನು ತಡೆಯಲಾರದೆ ಒಂದು ವೇಳೆ ಶೋಧಕನು ನಿಮ್ಮನ್ನು ಶೋಧಿಸಿದ್ರಿಂದ ನಮ್ಮ ಪ್ರಯಾಸ ವ್ಯರ್ಥವಾಯಿತು. ಶೋಧಕನು ಬಂದು ನಿಮ್ಮನ್ನ ಶೋಧಿಸ್ತಾನ. ಕಷ್ಟದಲ್ಲಿರುವಾಗೆ, ಶ್ರಮ ಮಧ್ಯದಲ್ಲಿ ನಾವು ನಡೀತಿರುವಾಗೆ, ದೇವ್ರ ಕಾರ್ಯಗಳು ನಮ್ಮ ಜೀವನದಲ್ಲಿ ನಾವು ಇನ್ನ ನೋಡ್ತಿರೋ ಆಲಸ್ಯ ಆಗತ್ತವಂತ ನಾವು ಅನ್ಕೊಂತಿರುವಾಗೆ ಶೋಧಕರು ಬಂದು ನಮ್ಮನ್ನು ಶೋಧಿಸ್ತಾನಂತ. ಏನಂತ ಶೋಧಿಸ್ತಾನ? ನಮ್ಮನ್ನ ಬಲಹೀನ ಪಡಿಸ್ತಾನ. ನಮ್ಮ ಸಮಸ್ಯೆಗಳು ನಮ್ಗೆ ಎತ್ತು ತೋರಿಸ್ತಾನ. ನಮಗಿರುವಂತ ಕಷ್ಟಗಳು ನಮ್ಗೆ ಎತ್ತು ತೋರಿಸ್ತಾನ. ನಮಗಿರುವಂತ ಬಾಧೆಗಳು ನಮ್ಗೆ ಎತ್ತು ತೋರಿಸ್ತಾನ. ಏನ್ ಮಾಡ್ತಾನ ಗೊತ್ತಾ? ನಮ್ಮನ್ನ ಶೋಧಿಸ್ತಾನ. ಶೋಧಿಸಿದಾಗ ನಾವು ಪಟ್ಟಿರುವಂತ ಪ್ರಯಾಸ ವ್ಯರ್ಥ ಆಗ್ತದೇನೋ. ನಿಮ್ಮ ಹತ್ರ ಇಷ್ಟೆಲ್ಲ ಪ್ರಯಾಸ ಪಟ್ಟು ನಾವು ನಿಮ್ಮನ್ನ ಕಟ್ಟಿವಲ್ಲ, ಇಷ್ಟೆಲ್ಲ ವಾಕ್ಯಗಳು ಹೇಳಿ, ಇಷ್ಟೆಲ್ಲ ಸುವಾರ್ಥ ಹೇಳಿ ನಿಮ್ಮನ್ನ ಒಂದು ಕ್ರಮ ಮಾರ್ಗದಲ್ಲಿ ನಾವು ನಡೆಸ್ತಾ ಇದೀವಲ್ಲ, ನೀವು ಎಲ್ಲಿ ಶೋಧಕರಿಗೆ ಒಳಗಾಗಿ ನಿಮ್ಮ ಭಕ್ತಿ ಜೀವನದಲ್ಲಿ ಎಲ್ಲಿ ನೀವು ದೂರ ಮಾಡ್ಕೊಂತಿರೋ ಆ ಪ್ರಯಾಸ ವ್ಯರ್ಥ ಆಗ್ತದೆ ಅಂತ ಭಯ ನಮಗೆ ಐತೆ. ಬಲಹೀನರು ನೀವು ಆಗಬಾರದು. ಅದಕ್ಕೆ ಮುಂದೊಂದು ಮಾತಾಡ್ತಾ ನೋಡು. ಆದರೆ ತಿಮೋತಿಯನು ಈಗಲೇ ನಮ್ಮ ಬಳಿಗೆ ಬಂದು ನಿಮ್ಮ ವಿಶ್ವಾಸ ಪ್ರೀತಿಗಳ ವಿಷಯವಾಗಿ ಶುಭ ವರ್ತಮಾನವನ್ನು ಹೇಳಿ ನೀವು ನಮ್ಮನ್ನು ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಮಾಡಿಕೊಂಡು ಯಾವಾಗಲೂ ಅಂದ್ರೆ ಕಷ್ಟದಲ್ಲಿರುವಾಗಲೂ, ನಷ್ಟದಾಗಿರುವಾಗಲೂ, ಸಂತೋಷವಾಗಿರುವಾಗ ಒಂದೇ ಸೇವಕರು ನೆನೆಸ್ಕೊಂತಿಲ್ಲ ಇವರು.
ಸಂತೋಷ ಇರುವಾಗಂತ ದೇವ್ರು ನಮ್ಗೆ ಏನು ಮಾಡಕತ್ತಾನ, ದೇವ್ರು ನಮ್ಗೆ ಎಲ್ಲ ಒಳ್ಳೆ ಕಾರ್ಯಗಳು ಮಾಡಕತ್ತಾನ, ಅವ ಸೇವಕರು ಬಂದು ಹೇಳಿರೋ ಮಾತುಗಳೆಲ್ಲ ನಮ್ ಜೀವನ ನೆರವೇರಕತ್ತಾವ ಅಂತೇಳಿ ಅವಾಗ ಮಾತ್ರ ಬೇಸಿರೋರು ಮಾತ್ರ ನೆನೆಸ್ಕೊಳ್ಳೋರು. ಯಾವಾಗಲೂ ಕಷ್ಟದ ಕೂಡ ನಷ್ಟದ ಕೂಡ ಇವೆಲ್ಲ ನಮ್ಗೆ ಶಾಶ್ವತವಾದದ್ದಲ್ಲ. ಇವೆಲ್ಲ ದೇವ್ರು ನಮಗೆ ಕೊಡ್ತಾನ. ನಮಗೆ ಬೇಕಾಗಿರೋದು ದೇವ್ರ ರಾಜ್ಯ. ಅದಕ್ಕಾಗಿ ಬುನಾದಿ ಹಾಕರ. ಆ ಬುನಾದಿ ಮೇಲೆ ನಾವು ನಿಂತ್ಕೋಬೇಕು. ದೇವ್ರ ರಾಜ್ಯದ ಬುನಾದಿ ನಾವು ಕಟ್ಟಬೇಕು. ಯಾವಾಗ ನೆನೆಸ್ಕೊಂತವ್ರಂತ ಅದನ್ನ ಕೇಳಿ ಏನಾಗಿದೆ ಅವ್ರಿಗ ಚೆನ್ನಾಗಿ ಜ್ಞಾಪಕ ಮಾಡಿಕೊಂಡು, ನಾವು ನಿಮ್ಮನ್ನು ಹೇಗೋ ಹಾಗೆಯೇ ನೀವು ನಮ್ಮನ್ನು ನೋಡುವುದಕ್ಕೆ ಎಂಬುದನ್ನು ತಿಳಿಸುತ್ತೇನೆ. ಕಷ್ಟದಲ್ಲಿ ನಷ್ಟದಲ್ಲಿ ಕೂಡ ಸೇವಕರನ್ನ ಮರೆತಿದ್ದಂಗ ಸೇವಕರು ನಾವು ನೋಡಬೇಕು. ಆ ಭಕ್ತಿ ಜೀವನ ಇನ್ನ ನಮಗೆ ಬೇಕು. ಭಕ್ತಿ ಜೀವನ ಬಳೆಗಳಾಗಲ್ಲ. ಭಕ್ತರು ಇನ್ನ ಬಲಪಡಿಸ್ಕೊಂತದ. ಇವ್ರು ಹೆಂಗ ಆ ವಿಶ್ವಾಸಗಳು ನೋಡ್ಬೇಕಂತ ಸೇವಕರು ಆಸೆ ಪಡ್ತಾರೋ ಅಂದ್ರೆ ಇವ್ರು ಕೂಡ ಇನ್ನೂ ಭಕ್ತನ ಬೆಳಿಬೇಕು, ಇನ್ನ ಸೇವಕರು ಬರಬೇಕು, ಸೇವಕರು ಮಾತುಗಳು ನಾವು ಕೇಳಬೇಕು ಅನ್ನೋ ಒಂದು ರೀತಿಯಲ್ಲಿ ಯಾವಾಗಲೂ ಜ್ಞಾಪಕ ಮಾಡ್ಕೊಂತ. ಕಷ್ಟದಲ್ಲಿ ಕೂಡ ಬಲಹೀನರಾಗಿಲ್ಲ ಅಂತ. ಆಮೇಲೆ ಅದಕ್ಕೆ ಮುಂದೆ ಒಂದು ಮಾತು ಹೇಳ್ತಾ ನೋಡ್ರಿ. ಹೇಗೆ ಸಹೋದರರೇ, ಇದನ್ನು ಕೇಳಿ ನಮ್ಮ ಎಲ್ಲ ಕೊರತೆಯಲ್ಲಿಯೂ ಸಂಕಟದಲ್ಲಿಯೂ ನಿಮ್ಮ ನಂಬಿಕೆಯ ಮೂಲಕ ನಮಗೆ ಆಧರಣೆ ಆಯಿತು. ಆಮೇಲೆ ನಿಮ್ಮ ನಂಬಿಕೆಯ ಮೂಲಕ ನನಗೆ ಆಧರಣೆ ಆಗೈತೆ. ಏನ್ ನಂಬಿಕೆ ಐತೆ ಇವರಿಗೆ? ಈ ಕಷ್ಟಗಳು ಕೂಡ ಒಂದಿನ ದೇವರು ನನಗೆ ಮೇಲಿಗಾಗಿ ಮಾಡ್ತಾನೆ. ಇವೆ ನನಗೆ ಶಾಶ್ವತವಾದದ್ದಲ್ಲ. ನಮ್ಮ ಭಕ್ತಿ ನನಗೆ ಬೆಳೆಯದೆ ನಮ್ಗೆ ಉನ್ನತವಾದದ್ದು. ಅದನ್ನ ಆ ನಂಬಿಕೆನ ನೋಡಿ ಅವ್ರು ಏನಾಗುತ್ತೆ? ಆಧರಣೆ ಉಂಟಾಗೈತಿ. ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವ ಕಳೆ. ಆಮೆನ್, ಹಲ್ಲೆಲೂಯಾ. ಎಂತ ಮಾತು! ನೀವು ಕರ್ತನಲ್ಲಿ ದೃಢವಾಗಿ ನಿಂತರೆ ನಮಗೆ ಜೀವಕಳ. ಯಾರಿಗೆ ಜೀವಕಳ? ಸೇವಕರಿಗೆ. ಯಾರು ದೃಢವಾಗಿ ನಿಂತರೆ ನಂಬಿಕೆನಲ್ಲಿ? ವಿಶ್ವಾಸಿಗಳು. ಸೇವಕರಿಗೆ ಯಾವಾಗ ಜೀವ ಅಂದ್ರೆ, ಸೇವಕರಿಗೆ ಯಾವಾಗ ಆ ಉಜ್ಜೀವ, ಸೇವಕರಿಗೆ ಯಾವಾಗ ಜೀವ ಕಳೆ ಬರ್ತದಂದ್ರೆ ವಿಶ್ವಾಸಗಳು ವಿಶ್ವಾಸದಲ್ಲಿ ದೃಢವಾಗಿದ್ದಾಗ. ಆಮೇಲೆ ಹಲ್ಲೆಲೂಯಾ. ವಿಶ್ವಾಸಗಳನ್ನ ತಂದು ಬೂಸ್ಟು ಆರ್ಲಿಕ್ಸು ಆ ಕಾಣಿಕೆಗಳು ಕೊಟ್ಟಾಗ ಅಲ್ಲ ಜೀವಗಳೇ. ನೀವು ಆತ್ಮೀಯದಲ್ಲಿ ಸ್ಥಿರವಾಗಿ ನಂಬಿಕೆಯಲ್ಲಿ ಸ್ಥಿರವಾಗಿರ್ತೀರಲ್ಲ ಅದೇ ನಮಗೆ ಜೀವ ಕಳೆ. ಆಮೇಲೆ ಹಲ್ಲೆಲೂಯಾ. ಎಂತ ವ್ಯಕ್ತಿ ಹೆಂಗ ಮಾಡಲಪ್ಪ, ಏನು ಪ್ರಾರ್ಥನೆ ಪಡಲಪ್ಪ, ಏನು ಭಕ್ತಿ ಪಡಲಪ್ಪ ಅಂತೇಳಿ ಇನ್ನೊಬ್ಬರು ನಿಮ್ಮ ಮೇಲೆ ಸಾಕ್ಷಿ ಹೇಳ್ತಿರ್ತಾರೆ ನೋಡ. ಆ ಸಾಕ್ಷಿನ ಕೇಳಿದಾಗ ಸೇವಕನಿಗೆ ಜೀವ ಕಳೆ. ಆಮೆನ್, ಹಲ್ಲೆಲೂಯಾ. ನಮ್ಮ ಕಳೆ, ನಮ್ಮ ಜೀವ ಎಲ್ಲ ನಿಮ್ಮ ಹತ್ರ ಐತೆ. ನೀವು ಜೀವಿಸಿರುವಂತ ಜೀವಿತದಲ್ಲಿ ನಮಗೆ ಜೀವ ಕಳೆ ಐತೆ. ಆಮೆನ್, ಹಲ್ಲೆಲೂಯಾ. ನನ್ನ ಮಕ್ಕಳು ಉನ್ನತ ಸ್ಥಾನದಲ್ಲಿ ಭಕ್ತಿನಲ್ಲಿ ಬೆಳೀತದಾರ. ನನ್ನ ಮಕ್ಕಳು ಭಕ್ತಿನಲ್ಲಿ ಇನ್ನ ದೇವರಿಗೆ ಕನೆಕ್ಟ್ ಆಗ್ತದಾರ. ದೇವ್ರ ಚಿತ್ತಾನುಸಾರ ನಡೆಯುವಾಗ ಪ್ರಯತ್ನ ಪಡ್ತಾರ. ಆ ಸಾಕ್ಷಿನ ಸೇವಕರು ಕೇಳಿದಾಗ ಸೇವಕನಿಗೆ ಜೀವ ಕಳೆ. ಆಮೆನ್, ಹಲ್ಲೆಲೂಯಾ. ಇವರೆಲ್ಲ ವಿಶ್ವಾಸಗಳು ಯಾದಕ್ಕಾಗಿ ಬಳಸ್ತಾರೆ ಗೊತ್ತಾ? ಇವರು ಈ ಸಂಕಟಗಳು ಕೂಡ ಬಂದಾಗ ಕೂಡ ಯಾದಕ್ಕಾಗಿ ಇವ್ರು ಸ್ಥಿರವಾಗಿ ನಿಂತಾರೆ ಗೊತ್ತಾ? ಇವರು ಇದೇ ತೆಸಲೋನಿಕ ಪತ್ರಿಕೆ 2ನೇ ಪತ್ರಿಕೆ ಹೇಳ್ತಾರೆ ನೋಡ್ರಿ, 1ನೇ ಅಧ್ಯಾಯ 4ನೇ ವಚನ. ಹೀಗಿರುವುದರಿಂದ ನಿಮಗೆ ಬಂದಿರುವ ಎಲ್ಲಾ ಹಿಂಸೆಗಳಲ್ಲಿಯೂ ನೀವು ಅನುಭವಿಸುತ್ತಿರುವ ಸಂಕಟಗಳಲ್ಲಿಯೂ ಹಿಂಸೆಗಳು ಬಂದವ, ಸಂಕಟಗಳು ಕೂಡ ಅನುಭವಿಸ್ತಾ. ಸಂಕಟಗಳಲ್ಲಿಯೂ ತೋರಿ ಬಂದ ನಿಮ್ಮ ತಾಳ್ಮೆ ನಂಬಿಕೆಗಳನ್ನು ನೆನೆಸಿ ನಿಮ್ಮ ವಿಷಯವಾಗಿ ಹೆಚ್ಚಳ ಪಟ್ಟು ದೇವರ ಸಭೆಗಳೊಳಗೆ ನಾವೇ ಮಾತಾಡುತ್ತೇವೆ. ಆಮೆನ್, ಹಲ್ಲೆಲೂಯಾ. ಏನಂತ ಹೇಳ್ತಾನ? ನಿಮ್ಗೆ ಬಂದಿರುವಂತ ಹಿಂಸೆಗಳು ಸಂಕಟಗಳು ಇವೆಲ್ಲ ತೋರಿ ಬಂದತೆ. ಆದ್ರೆ ನಿಮ್ಮ ತಾಳ್ಮೆ ಏನಂತ? ನಿಮ್ಮ ತಾಳ್ಮೆ, ನಿಮ್ಮ ನಂಬಿಕೆ ನೆನೆಸಿ ನಾನು ಹೆಚ್ಚಳ ಪಡ್ತಾ ಇದೀನಿ. ಈ ಒಂದು ನಿಮ್ಮ ತಾಳ್ಮೆ, ನನ್ನ ನಂಬಿಕೆಯನ್ನ ನಾನು ಅನೇಕ ಸಭೆಗಳಲ್ಲಿ ನಾವು ಹೇಳ್ತಾ ಇದೀವಿ. ಆಮೇನ್. ಕಷ್ಟಗಳು ಬಂದವ, ನಷ್ಟಗಳು ಬಂದವ, ಶ್ರಮಗಳು ಬಂದವ, ಎಲ್ಲ ಅನುಭವಿಸ್ತಾರ. ಅದ್ರಲ್ಲಿ ಇವ್ರಲ್ಲಿ ಏನ್ ಕಾಣಕತ್ತೆ? ತಾಳ್ಮೆ ಕಾಣಕತ್ತೆ, ಓರ್ಪು ಕಾಣಕತ್ತೆ, ಸಹನೆ ಕಾಣಕತ್ತೆ. ಎದಕ್ಕೆ ಸಹನೆ ಓರ್ಪು ಕಾಣಕತ್ತೆ ಅಂದ್ರೆ, ನಾವು ಈ ತಾಳ್ಮೆ ಇಟ್ಕೊಂಡಿರೋದು ದೇವ್ರು ಏನೋ ನಮಗೇನೇನೋ ಕೊಡ್ತಾನೇನೋ, ನಮ್ಗೇನೋ ಇಲ್ಲ, ನಾವೇನು ಸಂಪಾದಿಸ್ಕೊಂಡು ನಾವೆಲ್ಲ ಶಾಶ್ವತವಾಗಿ ಇರ್ತೀವೇನೋ
ಅದಕ್ಕಾಗಿ ನೋಡೋಣ ತಾಳ್ಮೆ ಅಂತ ನೀವು ನೋಡ್ತಿಲ್ಲ. ಆ ದೇವ್ರು ನನಗೆ ಒಂದು 3 ಕಾರುಗಳು ಕೊಡ್ತಾನ, ಅದಕ್ಕಾಗಿ ನಾನು ಎದುರು ನೋಡ್ತಾ ಇದೀನಿ ಅಂತೇಳಿ ಎದುರು ನೋಡ್ಬೇಡ್ರಿ. ನನಗೆ ಉನ್ನತವಾದದ್ದು ಈ ಲೋಕದಲ್ಲಿ ಒಂದು ಉನ್ನತವಾದದ್ದು ನನಗೆ ಒಂದು 2-3 ಅಪಾರ್ಟ್ಮೆಂಟ್ ನನಗೆ ಕೊಡ್ತಾನ ಅಂತೇಳಿ ಇವ್ರು ತಾಳ್ಮೆ ಎದುರು ನೋಡ್ಬೇಡ್ರು. ನನಗೆ ಕೊಡ್ತಾನ, ದೇವ್ರು ಕೊಡ್ತಾನ ನೋಡ್ಬೇಡ್ರಿ. ಇವ್ರು ತಾಳ್ಮೆ ಎದುರೈತಪ್ಪ ಅಂದ್ರೆ ಕೆಳಗೆ 5 ವರ್ಷದಾಗ ಮಾತಾಡ್ತಾರೆ ನೋಡು. ದೇವರು ನ್ಯಾಯವಾದ ತೀರ್ಪನ್ನು ಮಾಡುತ್ತೇನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ. ದೇವರು ಖಚಿತವಾಗಿ ನ್ಯಾಯ ಮಾಡ್ತಾನ, ಅದು ನಿಮ್ಮ ತಾಳ್ಮೆನೆ ಸ್ಪಷ್ಟವಾದ ನಿದರ್ಶನ ಅಂತ ಹೇಳ್ತಾನ. ಆ ತಾಳ್ಮೆ ಹೇಳ್ತಾ ಯಾವ ದೇವ ರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸಿದ್ದೀರಿ, ಯಾವ ದೇವ ರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸುತ್ತಿದ್ದರೋ ಅದಕ್ಕೆ ನೀವು ಯೋಗ್ಯರಾಗಬೇಕೆಂದು ದೇವರ ಅಭಿಪ್ರಾಯ. ಆಮೆನ್, ಹಲ್ಲೆಲೂಯಾ. ಇವು ಕಷ್ಟಗಳು ಎದಕ್ಕ ಆ ಒಂದು ಕಷ್ಟಗಳು ತಾಳ್ಮೆಗ ಸಹಿಸ್ಕೊಂತದಾರ ಅಂದ್ರೆ ದೇವರ ರಾಜ್ಯಕ್ಕೋಸ್ಕರ ಅಂತ. ಆಮೆನ್. ನೋಡ್ರಿ, ಅವಾಗಿರುವಂತ ವಿಶ್ವಾಸಗಳು, ಆದಿ ಅಪೊಸ್ತಲರು, ಆ ಟೈಮಲ್ಲಿ ಇರುವಂತ ವಿಶ್ವಾಸಗಳು, ಇವರು ಶ್ರಮ ಮಧ್ಯದಲ್ಲಿ ನಡೀತಾರ, ಸಂಕಟಗಳ ಮಧ್ಯದಲ್ಲಿ ನಡೀತಾರ, ಎಲ್ಲಾ ರೀತಿಯಲ್ಲಿ ನಡೀತಾರ. ಆದ್ರೆ ಇವರು ತಾಳ್ಮೆ ಇಟ್ಕೊಂಡಾರ. ಇದಕ್ಕೆ ತಾಳ್ಮೆ ಇಟ್ಕೊಂಡ ಗೊತ್ತಾ, ನಮಗೆ ದೇವರ ರಾಜ್ಯ ನಮಗೆ ಪ್ರಾಮುಖ್ಯವಾದದ್ದು. ಆಮೇಲೆ ನಮ್ಗೆ ಯಾರು ಪ್ರಾಮುಖ್ಯ? ದೇವರ ರಾಜ್ಯ ಪ್ರಾಮುಖ್ಯ. ಅದು ನನಗೆ ಬೇಕು. ಅದಕ್ಕಾಗಿ ನಾನು ಓಟ್ ಇಟ್ಕೊಂಡೀನಿ, ಅದಕ್ಕಾಗಿ ನಾನು ಸಹಾಯ ಇಟ್ಕೊಂಡೀನಿ. ಸಂಕಟಗಳಲ್ಲಿ ಅದೇ ರೀತಿಯಲ್ಲಿ ನೋವುಗಳಲ್ಲಿ, ಶ್ರಮಗಳಲ್ಲಿ ಕೂಡ ನಾನು ಓರ್ಪದಲ್ಲಿ ಎದಕ್ಕೆ ಇಟ್ಕೊಂಡೀನಿ ಅಂದ್ರೆ ಇದೆಲ್ಲ ನನಗೆ ಶಾಶ್ವತವಾದದ್ದು. ನಾನು ಶಾಶ್ವತವಾದದ್ದು ನನಗೊಂದು ಐತೆ. ಆ ಪಟ್ಟಣ ನನಗೆ ಬೇಕು. ಆಮೇಲೆ ಆ ತಾಳ್ಮೆಯಿಂದ ಆ ಪಟ್ಟಣಗ ಹರವರಾಗಿ ಮಾಡೈತಿ. ಆಮೇನ್, ಹಲ್ಲೆಲೂಯಾ. ಆ ಮನಸ್ಸು ನಮ್ಗೆ ಇರಬೇಕು. ಅದಕ್ಕೆ ದೇವರು ಹೇಳ್ತಾನ, ಮೊದಲು ನನ್ನ ನೀತಿಗಾಗಿ, ನನ್ನ ರಾಜ್ಯಕ್ಕಾಗಿ ನಾನು ತಗೊಂಡ್ಬೋಡು, ಆಮೇಲೆ ಸಮಸ್ತವು ನಾನು ನಿನಗೆ ಅನುಗ್ರಹಿಸ್ತೀನಿ. ನಾವು ಅದ್ರ ಮೇಲೆ ದೃಷ್ಟಿ ಇಟ್ಕೊಂಡು ನಾವು ನಡೆದಾಗ, ಅದ್ರ ಮೇಲೆ ಆಸೆ ಇಟ್ಕೊಂಡು ನಾವು ನಡೆದಾಗ ಇವೆಲ್ಲದ ನಾವು ಅನುಗ್ರಹಿಸ್ತಾನೆ. ಆಮೇನ್. ನಾವು ಇದ್ರ ಮೇಲೆ ಆಸೆ ಇಟ್ಕೊಂಡು ಅದು ಏನಾಗ್ತದೆ, ಮಿಸ್ ಆಗ್ತೀವಿ. ಆ ದರ್ಶನ ಬರ್ತದೆ, ಈ ಲೋಕ ಸಂಬಂಧವಾದ ದರ್ಶನ ಬರ್ತದೆ. ಈ ಲೋಕ ಸಂಬಂಧವಾದ ತಾತ್ಕಾಲಿಕವಾದದ್ದು. ನೀವು ಇದ್ರ ಬಿಡು, ಅದ್ರ ಮೇಲೆ ದೃಷ್ಟಿ ಇಡು. ಅವ್ರು ಹಂಗ ಮಾಡ್ತಿರೋದು, ಅದ್ರ ಮೇಲೆ ದೃಷ್ಟಿ ಇಟ್ಟಾರ, ಇವೆಲ್ಲವೂ ದೇವರಿಗೆ ಅನುಗ್ರಹಿಸ್ತದ. ಅರ್ಥ ಆಯ್ತಾ? ಪರಲೋಕ ಅನ್ನೋದು ಇಡ್ಲಿ ಇದ್ದಂಗ. ಈ ಲೋಕ ಸಂಬಂಧವಾದ ಎಲ್ಲ ಚಟ್ನಿ ಸಾಂಬಾರ್ ಇದ್ದಂಗ ಫ್ರೀ. ಆಮೇಲೆ ಈ ಇಡ್ಲಿ ನೋಡಿದ್ರೆ ಈ ಚಟ್ನಿ ಸಾಂಬಾರ್ ಫ್ರೀ ಬರ್ತಾವ. ನಾವು ಯಾರ ಮೇಲೆ ದೃಷ್ಟಿ ಇಡಬೇಕು, ಅದ್ರ ಮೇಲೆ ದೃಷ್ಟಿ ಇಡಬೇಕು. ಅದ್ರ ಮೇಲೆ ದೃಷ್ಟಿ ಇಟ್ರೆ ಇವೆಲ್ಲ ನಮ್ಗೆ ಓಡ್ಬಾರ್ದು. ಆಮೇಲೆ ಹಲ್ಲೆಲೂಯಾ. ಆ ವಿಶ್ವಾಸದಲ್ಲಿ ನಾವು ನಡಿಬೇಕು. ಅದಕ್ಕೆ ಅರೇ ನಮ್ಮ ನೋಡಿದಂತರು, ಅರೇ ನೀವು ಏನು ಅಭಿವೃದ್ಧಿ ಹೊಂದಿಲ್ಲಲ್ಲ, ಅರೇ ನೀವು ಏನು ದೇವ್ರ ಕಾರ್ಯ ನಿಮ್ ಜೀವನ ನೋಡ್ತೀವಿ, ಹೆಂಗೆ ಸ್ಥಿತಿ ಹಂಗೆ ಐತಲ್ಲ ಅಂತ ಮನುಷ್ಯರು ನಮ್ಮ ನೋಡಿ ಅಂತಿರ್ಬೋದು. ಮನುಷ್ಯರು ನಮ್ಮನ್ನ ಲೋಕ ಸಂಬಂಧವಾಗಿ ಕೊರತೆ ಆಗ್ತಾರೆ. ಲೋಕ ಸಂಬಂಧವಾಗಿ ಕೊರತೆ ಆಗ್ತಾರ ಅಂದ್ರೆ ಒಂದು ದುಡ್ಡು, ಒಂದು ಏನಲ್ಲ ಒಂದು ಇದನ್ನ ಅಧಿಕಾರನ ನೋಡಿ ನಮ್ಮನ್ನು ಕೊರತೆ ಆಗ್ತಾರ. ಇದು ಲೋಕ ಸಂಬಂಧವಾದ ಕೊರತೆ. ಅದಕ್ಕೆ ನಾವು ಏನಂತ ಹೇಳಿದ್ರೆ, ನೀವು ಏನಿಲ್ಲಪ್ಪ, ನೀವು ಏನು ಎಷ್ಟು ಭಕ್ತಿ ಮಾಡಿದ್ರೆ ಏನ್ ಮಾಡಿದ್ರೆ ನಿಮಗೆ ಯಾವ ಸ್ಥಿತಿನಾಗಿದೆ ಅದೇ ಸ್ಥಿತಿನಾಗಿದ್ರೆ ಅಂತ ಹೇಳಿ ಅಂತದ್ದು. ಅದೇ ರೀತಿಯಲ್ಲಿ ಸ್ಮರಣದಲ್ಲಿರುವಂತ ಸಂಘಸ್ಥರು ಕೂಡ ಅದೇ ಮಾತಾಡ್ತಿರ್ತಾರೆ. ಅವಾಗ ದೇವರಿಗೆ ಒಂದು ಮಾತು ಹೇಳ್ತಾರೆ ನೋಡಿ. ಎರಡನೇ ಅಧ್ಯಾಯ 9ನೇ ವಚನ. ಸತ್ತವನಾಗಿದ್ದು ಜೀವಿತನಾಗಿ ಬಂದ ಅತ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು. ಏನ್ ನೋಡೋಣ ಅಂತ ದೇವರು ಇವ್ರಲ್ಲಿ? ಸಂಕಟ ನೋಡೋಣ, ಶ್ರಮ ನೋಡೋಣ, ಬಾಧೆಗಳು ನೋಡೋಣ, ಬಡತನ ನೋಡೋಣ. ಆದರೂ ನೀನು ಐಶ್ವರ್ಯವಂತನೇ. ಆಮೆನ್, ಹಲ್ಲೆಲೂಯಾ. ಆದರೂ ನೀನು ಐಶ್ವರ್ಯವಂತನೇ ಅಂತ ಕರೀತಾರೆ ನಮ್ಮನ್ನ. ಲೋಕ ದೃಷ್ಟಿಯಲ್ಲಿ ಹೆಂಗ್ ನೋಡ್ತಾರೆ ನಮ್ಮನ್ನ? ಏನೋ ಒಂದು ಕಾರು, ಬಿಲ್ಡಿಂಗ್ ಏನೋ ಸಮಸ್ತ ನಮಗಿದ್ರೆ ನಮ್ಮ ಐಶ್ವರ್ಯವಂತ ಅಂತಾರೆ. ದೇವರು ನಮ್ಮನ್ನ ಏನ್ ಮಾಡ್ತಾರೆ ಗೊತ್ತು? ಇವೆಲ್ಲ ಅಲ್ಲ, ನಮ್ಮನ್ನ ಭಕ್ತಿನ, ನಮ್ಮ ಸಂಕಟಗಳ ಬಡತನ ಎಲ್ಲ ನೋಡೋಣ. ಆದರೂ ಕೂಡ ನೀವು ಐಶ್ವರ್ಯವಂತರೇ. ಆಮೆನ್. ನಾವೆಲ್ಲರೂ ಐಶ್ವರ್ಯವಂತರೇ. ಮನುಷ್ಯರ ದೃಷ್ಟಿನಲ್ಲಿ ನಾವು ಐಶ್ವರ್ಯವಂತರ ಆಗದೆ ಇರಬಹುದು, ಆದ್ರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಐಶ್ವರ್ಯವಂತರ. ಯಾಕಂದ್ರೆ
ಗತಿಸುವುದಲ್ಲ ನಮಗೆ ಕೊಟ್ಟಿರೋ ದೇವರು, ಗತಿಸದೇ ಇಲ್ಲದೇ ಇರೋದು ನಿತ್ಯವಿರುವಂತಹ ಪಟ್ಟಣ, ಶಾಶ್ವತವಾದ ಪಟ್ಟಣನೇ ದೇವರು ನಮ್ಗೆ ಅನುಗ್ರಹಿಸ್ತಾನೆ. ನಾವು ಐಶ್ವರ್ಯವಂತ, ಯಾಕಂದ್ರೆ ನಾವು ದೇವರ ಮಕ್ಕಳು. ಆ ಕೃಪೆ ದೇವರು ನಮಗೆ ಕೊಟ್ಟನು. ಎಷ್ಟು ಉನ್ನತವಾದ ಭಾಗ್ಯ ನೋಡ್ರಿ ಇದು. ದೇವರೇ ನಮ್ಮನ್ನು ಐಶ್ವರ್ಯವಂತರಂತ ಕರೀತಾರಂದ್ರೆ ಇನ್ನ ಅದೆಷ್ಟು ಉನ್ನತವಾದ ಭಾಗ್ಯ, ಅದು ಎಷ್ಟು ಉನ್ನತವಾದ ಕೃಪೆ ಅದು. ಮನುಷ್ಯರು ನಮ್ಮನ್ನ ಏನ್ ನೋಡ್ತಾರೆ, ಅದಕ್ಕೆ ಸಾತಾನು ಬಂದು ನಮ್ಗೆ ಶೋಧಿಸ್ತಿರ್ತಾನ. ನಿನ್ ಜೀವನದಲ್ಲಿ ನೋಡ್ತಿರಲ್ಲ, ಆಗ್ತಿರಲ್ಲ, ಮಾಡ್ತಿರಲ್ಲ, ಹಂಗೆ ಇದೆಲ್ಲ ಇವೆಲ್ಲ ಅಂತಿರ್ತಾನ. ಇವೆಲ್ಲ ಕೂಡ ಆಲಸ್ಯ ಆದ್ರೂ ಕೂಡ ಆಶ್ಚರ್ಯ ಕಾರ್ಯ ದೇವ್ರು ಮಾಡ್ತಾನ. ಮೊದಲನೇದಾಗಿ ಎದಕ್ಕಾಗಿ ಮಾಡ್ತಾನ? ತನ್ನ ನಾಮ ಮಹಿಮೆಗಾಗಿ ಮಾಡ್ತಾನ. ಇನ್ನೊಂದು ಎದಕ್ಕಾಗಿ ಮಾಡ್ತಾನ? ನಮಗೆ ಆತ್ಮೀಯ ಪಾಠ ಕಲಿಸಕ, ನಮ್ಮನ್ನ ಸ್ಥಿರಪಡಿಸಕ, ಪ್ರತಿ ಶೋಧನೆಗಳ ನಾವು ಎದುರಿಸಿ ಸ್ಥಿರವಾಗಿ ನಾವು ನಿಂತ್ಕನಕ ಆಲಸ್ಯ ದೇವರು ನಮ್ ಜೀವಿತದಲ್ಲಿ ಮಾಡ್ತಾನ. ಆಮೆನ್, ಹಲ್ಲೆಲೂಯಾ. ಅದೇ ಲಾಸ್ಟ್ ಮುರಿದಾಗ ಏನ್ ಮಾಡ್ತಾನ ಗೊತ್ತಾ? ಇದು ಆಲಸ್ಯ ಮಾಡ್ತಿರುವಾಗ, ದೇವ್ರ ಆಲಸ್ಯ ಮಾಡ್ತಿರುವಾಗ ದೇವ್ರ ನಮಗೆ ಕೊಡ್ತಾನ ಅನ್ನೋ ನಿರೀಕ್ಷೆ ನಮ್ಗೆ ಇರ್ತದೆ. ಯಾಕಂದ್ರೆ ನಾವು ವಿಶ್ವಾಸದಲ್ಲಿ ನಡೀತಾ ಇದೀವಿ కాబట్టి ನಮ್ಗೆ ಒಂದು ನಿರೀಕ್ಷೆ ಇರುತ್ತೆ. ಏನಂತ? ದೇವ್ರ ನನಗೆ ಕೊಡ್ತಾನ ಅಂತ ಸಮಯದಲ್ಲಿ ನಮ್ಮನ್ನ ಒಂದು ಪರೀಕ್ಷಿಸ್ತಾನ. ಏನ್ ಪರೀಕ್ಷಿಸ್ತಾನ ಗೊತ್ತಾ? ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಇವಾಗ ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನ ಭಯಂಕರವಾಗಿ ತುಳುನಾಡಿರ್ತಾರ, ಅದಕ್ಕೆ ಭಯಂಕರವಾಗಿ ಮಾತಾಡಿರ್ತಾರ, ನಮ್ಮನ್ನ ಒಂಥರ ಅಸಹ್ಯ ಮಾತುಗಳು ಮಾತಾಡಿರ್ತಾರ, ನಮ್ಮನ್ನ ದೂರ ಇಟ್ಟಿರ್ತಾರ, ನಮ್ಮನ್ನ ತುಳು ಸರ್ಸ್ಕೊಂಡಿರ್ದಂಗ ಇವ್ರು ಸಾಹಸನೆ ಬೇಡಪ್ಪ ಅನ್ಕಂದ್ರೆ ನಮ್ಮ ದೂರ ಮಾಡ್ತಿರ್ತಾರ ಅನ್ನೋ ಮಾತು. ನಮ್ಮ ಭಕ್ತಿನೋರು ಕೂಡ ನಮ್ಮ ಬಹಳ ಪರಿಸ್ಥಿತಿ, ನಮ್ಮ ಭಕ್ತಿನೋರು ಕೂಡ ಮಾತಾಡ್ತಿರ್ತಾರೆ, ನಾನಾಗಿ ಮಾತಾಡ್ತಿರ್ತಾರ. ಎದಕ್ ಮಾತಾಡ್ತಿರ್ತಾರ? ನಮ್ಮ ಪರಿಸ್ಥಿತಿ ಒಂದು ಮಾರ್ಗದಲ್ಲಿ ಹೋಗತ್ತೆ, ದೇವರ ಆಶೀರ್ವಾದದಿಂದ ನಮ್ಮ ಜೀವನ ಆಲಸ್ಯ ಆಗತ್ತೆ. ಅದನ್ನ ನೋಡಿ ನಮ್ಮನ್ನ ಎಲ್ಲ ಒಂಥರ ಮಾತಾಡ್ತಿರ್ತಾರ, ಹೀನವಾಗಿ ಮಾತಾಡ್ತಿರುವಾಗ ಅರೇ ನನಗೆ ದೇವರು ಆಶೀರ್ವಾದ ಮಾಡ್ಲಿ, ಇವ್ರ ಕತೆ ನಾನು ಹೇಳಿಸ್ತೀನಿ ಅನ್ನೋ ಮನಸ್ಸು ಇರಬಾರ್ದು. ಏನ ನನ್ನ ದೇವರ ಆಶೀರ್ವಾದ ಮಾಡ್ಲಿ, ಇವ್ರ ಕತೆ ನಾನು ಅವಾಗ ಹೇಳ್ತೀನಿ ಅನ್ನೋ ಮನಸ್ತತ್ವ ನಮ್ಗೆ ಇರಬಾರ್ದು. ಅದು ಇರಬಾರ್ದು. ಆ ಮನಸ್ತತ್ವ ನಮ್ಮಿಂದ ಹೋಗ್ಬೇಕು. ಅರ್ಥ ಆಯ್ತಾ? ಅದಕ್ಕಾಗಿ ದೇವರು ಆಲಸ್ಯ ಮಾಡ್ತಾನೆ. ಆ ಮನಸ್ತತ್ವ ನಮ್ಗೆ ಇರಬಾರ್ದು. ಒಂದು ಪಾಸ್ಟರ್, ಒಂದು ಸೇವಕರು, ಅವರಪ್ಪ ಭಯಂಕರವಾಗಿ ಅನಾರೋಗ್ಯ ಸಮಸ್ಯೆದಲ್ಲಿ ಇರ್ತಾನಂತ. ಇನ್ನೇನು ಸತ್ತೋಗಂತ ಪೊಸಿಷನ್ ನಲ್ಲಿ ಬಂದಿರ್ತಾನ. ಇನ್ನ ಡಾಕ್ಟರ್ ಇನ್ನ ಸಾಯಂತ ಪೊಸಿಷನ್ ನಾಗ ಅದಾರ. ಅವಾಗ ಆಗಿನ ಕಾಲದಾಗ ಅದೇನೋ ಸಣ್ಣ ಆಪರೇಷನ್ ಮಾಡ್ಬೇಕು, ಆಪರೇಷನ್ ಮಾಡಿದ್ರೆ ಬದುಕ್ತಾನ, ಒಂದ್ 5,000 ರೂಪಾಯಿ ಬೇಕಂತ ಹೇಳಿರ್ತಾರಂತ. ಇವ್ರ ಸಂಬಂಧಿಕರು ಎಲ್ಲರೂ ಉನ್ನತ ಸ್ಥಾನದಾಗ ಅದಾರಂತ, ರಿಚ್. ಈ ವ್ಯಕ್ತಿ ಹೋಗಿ ಆ ಒಂದು ಅಣ್ಣತಮ್ಮರು, ಇವ್ರ ಅಪ್ಪನ ಅಣ್ಣತಮ್ಮರು ಅವ್ರದ್ದು ಹೋಗಿ, ಚಿಕ್ಕಪ್ಪ ಅಪ್ಪಗ ಆರಾಮಿಲ್ಲ, ಈ ರೀತಿ ಆಪರೇಷನ್ ಮಾಡ್ಬೇಕಂತ ಹೇಳಾರ. ಆಪರೇಷನ್ ಮಾಡೋದು ಬದುಕ್ತಾನೆ ಗ್ಯಾರಂಟಿ ಪೊಸಿಷನ್ ಆಗಿ ಇಲ್ಲ, ಒಂದ್ 5,000 ರೂಪಾಯಿ ಕೊಡಪ್ಪ, ಅಪ್ಪಗ ಆಪರೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಆ ಚಿಕ್ಕಪ್ಪ ಅಂದಾನಂತ, 5,000 ರೂಪಾಯಿ ಕೊಟ್ಟರೆ ನಾವು ಬದುಕ್ಬಿಡ್ತಾನ? 5,000 ರೂಪಾಯಿ ಕೊಟ್ಟು ಆಪರೇಷನ್ ಮಾಡಿಸೋ ಬದುಕ್ಬಿಡ್ತಾನ? ಆದ್ರೂ ಕೂಡ ಕೊಟ್ಟರು ಕೂಡ 5,000 ರೂಪಾಯಿ ಹೆಂಗ್ ತೀರಿಸ್ತಿ, ಹೆಂಗ ನೀನು ತೀರಿಸ್ತೀನಿ ನೀನು ಅಂತೇಳಿ ನಾನು ಕೊಡೋದಿಲ್ಲ ಅಂತೇಳಿ ಕಳ್ಸ. ಆ ವ್ಯಕ್ತಿ ಹತ್ಕೋಂತ ಬಂದು, ಅಯ್ಯ ಏನಿದು, ನಮ್ಮ ಬಂಧು ಮಿತ್ರಗಳು ಎಲ್ಲರೂ ಕೂಡ ನನ್ನ ಕೈ ಬಿಟ್ರಲ್ಲ ಅಂತ ಹೇಳಿದಾಗ ಅವರಪ್ಪ ಸತ್ತೋಗ್ಬಿಡ್ತಾನಂತ. ಸತ್ತೋದಾಗ ಅರೇ ನಾವಪ್ಪ ದುಡ್ಡು ಇದ್ದಿದ್ಕೆಲ್ಲ ನಾವಪ್ಪ ಸತ್ತೋಗಿರೋದು, ಇದ್ದಿದ್ಕೆಲ್ಲ ಎಲ್ಲ ನನ್ನ ಇದು ಮಾಡಿರೋದು ಅಂತ ಹೇಳಿ ಅವ್ರು, ದೇವ ನಾನು ಹೆಂಗಾದ್ರು ಮಾಡಿ ನನ್ನ ಉನ್ನತ ಸ್ಥಿತಿನಲ್ಲಿ ನಾನು ಬರಬೇಕು, ನೀನು ನನಗೆ ಸಹಾಯ ಮಾಡು, ಈ ಸ್ಥಿತಿನಲ್ಲಿ ನಾನು ಇರಬಾರ್ದು ಅಂತ ಹೇಳಿ ದೇವ್ರು ಹಿಡ್ಕೊಂಡು ಹಂಗೆ ಒಂದೊಂದು ಮಾಡುವಂತ ಆ ಕೆಲಸ ಈ ಕೆಲಸ ಮಾಡುವಂತ ಒಂದು ಉನ್ನತ ಸ್ಥಾನದಲ್ಲಿ ದೇವರು ಆ ವ್ಯಕ್ತಿನ ತರ್ತಾನೆ. ತಂದಾಗ ವ್ಯಕ್ತಿ ಉನ್ನತ ಸ್ಥಾನದಲ್ಲಿ ಇರ್ತಾನೆ. ಆ ಸಮಯದಲ್ಲಿ ಈ ವ್ಯಕ್ತಿ ಯಾರೋ ಚಿಕ್ಕಪ್ಪಗೆ ಏನಾಗ್ತದೆ, ಏನೋ ವ್ಯಾಪಾರದಲ್ಲಿ ಅದರೆಲ್ಲ ಲಾಸ್ ಆಗಿ ಫುಲ್ಲು ಆಸ್ತಿಗಳೆಲ್ಲ ಕಳ್ಕೊಂಡು ಸಾಲಗಳು ಮಾಡಿ ಭಯಂಕರವಾದ ಪರಿಸ್ಥಿತಿಯನ್ನು ಬರ್ತಾನಂತೆ. ಇನ್ನೇನು ಈ ವ್ಯಕ್ತಿ ಇನ್ನು ಸಾಯೋಂತ ಪೊಸಿಷನ್, ಸುಸೈಡ್ ಮಾಡೋ ಸತ್ತೋಗಂತ ಪೊಸಿಷನ್ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ ಎಲ್ಲರೂ ಹೋಗಿ ಇದಕ್ಕೆ ಒಂದ್ 5 ಲಕ್ಷ ರೂಪಾಯಿ ಇದು ಬೇಕಾಗಿರ್ತದೆ. ಎಷ್ಟು? 5 ಲಕ್ಷ ರೂಪಾಯಿ ಬೇಕಾಗಿರ್ತದೆ. 5 ಲಕ್ಷ ರೂಪಾಯಿ ಕೊಟ್ರೇನೆ ಬದುಕಂತ ಪೊಸಿಷನ್ ಇರ್ತಾನೆ, ಇಲ್ಲಾಂದ್ರೆ ಸಾವು ಅಂತ ಪೊಸಿಷನ್ ಇರ್ತಾನೆ. ಎಲ್ಲರನ್ನ ಕೇಳ್ತಾನ, ಇದನ್ಗಿರೋ ಪರಿಸ್ಥಿತಿ ನೋಡಿ ಯಾರು
ಸಹಾಯ ಮಾಡೋದಿಲ್ಲ. ಅವಾಗ ಇವಾಗ ಇವನು ಸ್ಥಾನ ಬಂದಿರ್ತಾನಲ್ಲ, ಇವಾಗ ಇವನಿಗೂ ಕೇಳಿದ್ರೆ ಏನಂತಾನ ಏನು, ಏನ್ ಮಾತಾಡ್ತಾನೆ ಹೇಳ, ಹೆಂಗಪ್ಪ ಅಂತ ಹೇಳಿ ಸರಿ ಬಿಡು, ಏನಂದ್ರೆ ಅನ್ಲಿ ಇವನ ಪರಿಸ್ಥಿತಿ ಸರಿಗಿಲ್ಲ ಅಂತ ಹೇಳಿ ಹೋಗಿ ಆ ವ್ಯಕ್ತಿ ಹೋಗಿ, ನಂದು ಪೊಸಿಷನ್ ಹಿಂಗೈತೆ, ಎಲ್ಲ ಹಿಂಗಾಗೈತೆ, ಒಂದ್ 5 ಲಕ್ಷ ರೂಪಾಯಿ ಆರು ಅವಸರ ಐತೆ, ನನಗೆ ಕೊಟ್ಟಿಲ್ಲ ಅಂದ್ರೆ ಸಾಯಂತ ಪೊಸಿಷನ್ ನಾನು ಇದೀನಿ ಅಂತ ಹೇಳಿ ಹೋಗಿ ತನ್ನ ಬಾಧನೆಲ್ಲ ಆ ವ್ಯಕ್ತಿ ಹೇಳಕಂತಾನೆ. ಇವಾಗ ಆ ವ್ಯಕ್ತಿ, ಇದೇ ವ್ಯಕ್ತಿ ಆ ಪರಿಸ್ಥಿತಿನಲ್ಲಿ ಬಂದಾಗ ಅವನೇನಂತ ಹೇಳಿ ಕಳ್ಸಣ, ಒಂದ್ 5,000 ರೂಪಾಯಿಗೆ ಅವ್ರ ಸತ್ತೋಂತ ಪೊಸಿಷನ್ ಕೂಡ ಇಲ್ಲ ಅಂತ ಹೇಳಿ ಕಳ್ಸಣ. ಇವಾಗ ಅದೇ ಪೊಸಿಷನ್ ನಾಗ ಈ ವ್ಯಕ್ತಿ ತರ ಬಂದಾನ 5 ಲಕ್ಷ ಬೇಕಂತ ಹೇಳಿ, ಈ ವ್ಯಕ್ತಿ ಅನ್ಬೋದಲ್ಲ, ಹೇಳಿ ನಾನ್ ಬಂದಾಗ ನೀನ್ ಹೆಂಗ್ ಮಾಡಿ, ನೀನ್ ಹಂಗೆ ಆಗು ಅಂತ ಹೇಳಿ ಅನ್ಬೋದಲ್ಲ, ಅಂದಿಲ್ಲ ಅಂತ ಹೇಳಿ ಏನೊಂದು ಮಾತುಗಳು ಅಂದಿಲ್ಲ, ಸೀದಾ ಹೋಗಿ 5 ಲಕ್ಷ ರೂಪಾಯಿ ತಗೊಂಡ್ಬಂದು ಕೊಟ್ಟನಂತ. ತಗೊಂಡೋಗಿ ನಿನ್ ಪರಿಸ್ಥಿತಿ ನಾನು ಅರ್ಥ ಮಾಡ್ಕೊಂಡು ಹೋಗ, ಅಲ್ಲಯ್ಯ ನಾನು ನಿನ್ಗೆ ಎಷ್ಟು ಅವಮಾನ ಪಡಿಸ್ತೀನಿ, ನಾನು ಎಷ್ಟು ದುಃಖ ಪಡಿಸ್ತೀನಿ, ನಿಂತಲ್ಲಿ ಬಂದ್ರೆ ನನಗೆ ಮಕ ಇಲ್ಲ, ನೀನ್ ಏನಂತೀವ ಅಂತ ಹೇಳಿ ನಾನು ಭಯಪಟ್ಟಿನಿ, ಅದ್ ನನಗೆ ಒಂದು ಮಾತು ಕೂಡ ಕೇಳಿದಂಗ ಹೆಂಗ್ ತಿರ್ಸ್ತಿ, ಎಲ್ಲ ಲಾಸ್ ಆಗ್ಬಿಟ್ಟಿನಿ, ಎಲ್ಲ ಹೋಗ್ಬಿಟ್ಟಿನಿ, 5 ಲಕ್ಷ ರೂಪಾಯಿ ಕೇಳ್ತಿದ್ರು ಕೂಡ ಒಂದು ಮಾತು ಕೂಡ ಹೇಳಿದಂಗ ನನಗೆ 5 ಲಕ್ಷ ರೂಪಾಯಿ ನೀನು ಕೊಡ್ತದೆ ಅಲ್ಲ, ಯಾವ ಆಧಾರ ಮೇಲೆ ಕೊಡ್ತದೆ ನೀನು ನನಗೆ ಅಂತಿದ್ರೆ, ನಾನು ಯಾವ ಆಧಾರ ಮೇಲೆ ಕೂಡ ಕೊಡುವಲ್ಲ ಚಿಕ್ಕಪ್ಪ, ನನಗೆ ನಿನಗೆ ಪರಿಸ್ಥಿತಿನಲ್ಲಿ ಬಂದಿಯಲ್ಲ, ಆ ಪರಿಸ್ಥಿತಿ ನನಗೆ ಗೊತ್ತು, ಆ ಪರಿಸ್ಥಿತಿ ಹೆಂಗಿರ್ತದೆ ನನಗೆ ಗೊತ್ತು, ನಾನು ಅನುಭವಿಸ್ತೀನಿ ಅದನ್ನ, ಆ ಪರಿಸ್ಥಿತಿ ನೋವು ಗೊತ್ತು, ಆ ನೋವು ಅರ್ಥ ಮಾಡ್ಕೊಂಡಿನಿ కాబట్టిನೇ ನಾನು ನಿನಗೆ ಕೊಟ್ಟಿನಿ, ನಾನು ನಿನ್ಗೆ ಕೊಟ್ಟರು ಪರವಾಗಿಲ್ಲ, ಕೊಟ್ಟಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನೀನ್ ತಗೊಂಡೋಗ ಅಂತ ಹೇಳ್ತಾನೆ. ಆ ಮನಸ್ಸು ನಮಗೆ ಬಂದಾಗನೇ ದೇವರು ನಮ್ಮನ್ನ ಆಶೀರ್ವದಿಸ್ತಾನೆ. ಆಮೇಲೆ ಹಾಲೆಲೂಯಾ. ಕೊಟ್ಲಿ ನನಗೆ ಇವ್ರು ನನಗೆ ಏನಾದ್ರು ಮಾಡಿದ್ರೆ ಅವ್ರಿಗೆ ನಾನು ರೆಟ್ಟಿ ಕೂಡ ಅವ್ರಿಗೆ ಕಸಿ ತೀರ್ಸ್ಕೊಂತೀನಿ ಅನ್ನೋ ಮನಸ್ಸಿದ್ರೆ ಇವ್ರು ಕೊಡೋದಿಲ್ಲ. ಅರ್ಥ ಆಯ್ತಾ? ಆ ಮನಸ್ಸು ಇರಬಾರ್ದು. ಅವ್ರು ನಮ್ಗೆ ಏನೇ ಮಾಡಿರ್ಲಿ, ಈ ವ್ಯಕ್ತಿ ಹೆಂಗ ಶತ್ರುಗಳ ಪ್ರೀತಿಸೋನು, ಸಹಾಯ ಮಾಡೋಣ, ಆ ಸಹಾಯ ಮಾಡುವಂತ ಗುಣ ನಮ್ಮಲ್ಲಿ ದೇವ್ರು ನೋಡಿದಾಗ ಖಚಿತವಾಗಿ ದೇವ್ರು ನಮ್ಮನ್ನ ಆಶೀರ್ವದಿಸ್ತಾರೆ. ಆಮೇಲೆ ಖಚಿತವಾಗಿ ದೇವ್ರು ನಮಗೆ ಕೊಡ್ತಾನೆ, ಆ ದ್ವಾರ ತೆರಿತಾನೆ. ಅದಕ್ಕಾಗಿ ಆಲಸ್ಯ ಮಾಡ್ತಾರೆ. ಈ ಗುಣ ನಮ್ಮಲ್ಲಿ ಬರಬೇಕು. ಇವೆಲ್ಲದನ್ನ ದೇವ್ರು ನಮಗೆ ಮೇಲ್ಗಡೆ ಮಾಡ್ತಾನೆ. ಆಮೇಲೆ